ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕ ಕೋಟಿಗೆ ನಮಸ್ಕಾರ. ಹಾಗೆಯೇ ಇವತ್ತಿನ ಹಲೋ ಗೆಳೆಯರೇ ನೇರ ಫೋನ್ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನಮ್ಮೆಲ್ಲರ ಹೆಮ್ಮೆಯ ಭಾರತದ ಗಣರಾಜ್ಯೋತ್ಸವಕ್ಕೆ ಇನ್ನು 2 ದಿನ ಬಾಕಿ. ಅದರಲ್ಲೂ ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ 75ರ ಸಂಭ್ರಮ, ಅಮೃತ ಮಹೋತ್ಸವದ ಸುಸಂದರ್ಭದಲ್ಲಿ ಆಚರಣೆ ಮಾಡ್ತಾ ಇರತಕ್ಕಂಥ ಈ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಭಾರತ್ ಪರ್ವ 2024 ಇವತ್ತಿಂದ ಚಾಲನೆಗೊಳ್ತಾ ಇದೆ, 23ರಿಂದ. ಹಾಗಾದರೆ ಈ ಭಾರತ್ ಪರ್ವದ ವೈಶಿಷ್ಟ್ಯತೆ ಏನು? 75 ಗಣರಾಜ್ಯೋತ್ಸವಕ್ಕೆ ಹಾಗೆಯೇ ನಾವು ಸಂವಿಧಾನವನ್ನು ಅನುಷ್ಠಾನಕ್ಕೆ ತರುವಂಥ ಸಂಕಲ್ಪ ಹೊತ್ತು ಕೂಡ 75 ಆಗ್ತಾ ಇದೆ. ಇವೆರಡರ ಒಂದು ಸಂಭ್ರಮವೂ ಕೂಡ ಸಮ್ಮಿಳಿತಗೊಂಡಿದೆ. ಬನ್ನಿ, ಭಾರತ್ ಪರ್ವದ ಒಂದು ಸಂಕಲ್ಪ ಏನು, ಅದರ ಸಾಕಾರ ಹೇಗಿರುತ್ತೆ, ಅದರ ವೈಶಿಷ್ಟ್ಯತೆ ಹೇಗಿರುತ್ತೆ, ಹಾಗೆಯೇ 75ರ ಗಣರಾಜ್ಯೋತ್ಸವ, 75ರ ಸಂವಿಧಾನ, ಇವೆಲ್ಲವುಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಮಾಹಿತಿ ನೀಡೋದಕ್ಕಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಸಹಾಯಕ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರು ಡಾಕ್ಟರ್ ಶ್ರೀಮತಿ ವೀಣಾ ಕೆ ಅವರು ನಮ್ಮ ಜೊತೆ ಇದ್ದಾರೆ. ವೀಣಾ ಅವರು ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸೋದ್ರ ಜೊತೆಗೆ ಭಾರತ ಚುನಾವಣಾ ಆಯೋಗ ನೇಮಕ ಮಾಡಿದ್ದಂಥ ಮತದಾರರ ಸಾಕ್ಷರತಾ ಕ್ಲಬ್ ಏನಿದೆ ಅದಕ್ಕೆ ಸಂಚಾಲಕರಾಗೂ ಕೂಡ ಕೆಲಸ ಮಾಡಿದಂಥವ್ರು, ಹಲವು ಪ್ರಶಸ್ತಿಗಳನ್ನು ತಮ್ಮದಾಗಿಸ್ಕೊಂಡಂಥವ್ರು. ಬನ್ನಿ ಮಾತಾಡ್ಸೋಣ ಅವ್ರನ್ನ. ಭಾರತ್ ಪರ್ವ 2024 75ನೇ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಮುಂಚಿತವಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಕಾಮನೆಗಳನ್ನು ಕೋರ್ತಾ, ಭಾರತ್ ಪರ್ವ ಏನು ಮೇಡಮ್ ಇದು? ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ಸಹ ನಾನು ಗಣರಾಜ್ಯೋತ್ಸವದ ಶುಭಾಶಯಗಳು. 75ನೆಯ ಗಣರಾಜ್ಯೋತ್ಸವವನ್ನು ನಾವು ಇಂದಿನಿಂದ ಆರಂಭ ಮಾಡ್ತಾ ಇದ್ದೀವಿ. ಭಾರತ್ ಪರ್ವ ಅಂತ ಹೇಳಿದಾಗ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆರಂಭ ಮಾಡಬೇಕು ಅಂತ ಹೇಳ್ತಾ ನಮ್ಮ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಈ ವರ್ಷದಿಂದ 23ನೇ ತಾರೀಕಿನಿಂದಲೇ ಆರಂಭ ಮಾಡಬೇಕು ಅಂತ ಹೇಳ್ತಾ ಇದೆ. ಕಾರಣ ಏನು ಅಂತ ಹೇಳಿದಾಗ ಭಾರತ್ ಪರ್ವ ಅನ್ನೋದು ಮೊದಲನೇದಾಗಿ 23ಕ್ಕೆ ಯಾಕೆ ಆಗಬೇಕು ಅಂತ ಹೇಳಿದ್ರೆ, ನಮ್ಮ ದೇಶಕ್ಕಾಗಿ ಹೋರಾಡಿದಂತಹ ರಾಷ್ಟ್ರೀಯ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಇವತ್ತು. ಆ ಒಂದು ನೆನಪಿಗಾಗಿ, ಆ ಸ್ಮರಣೆಯಿಂದ ನಮ್ಮ ಇಡೀ ದೇಶಾದ್ಯಂತ ನಮ್ಮ ಗಣರಾಜ್ಯೋತ್ಸವದ ಒಂದು ಸಂಭ್ರಮವನ್ನ 23ನೇ ತಾರೀಕಿನಿಂದಲೇ ಆರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಸುಭಾಷ್ ಚಂದ್ರ ಬೋಸ್ ಅವರಿಗೆ ದೊಡ್ಡ ಸಲ್ಯೂಟ್ ಹೊಡಿಲೇಬೇಕು ನಾವು. ಹೌದು, ಯಾಕೆಂದ್ರೆ 127ನೇ ಜಯಂತಿಯ ಈ ಸುಸಂದರ್ಭದಲ್ಲಿ ಭಾರತ ಸರ್ಕಾರ ಪರಾಕ್ರಮ ದಿನ ಅಂತೇಳಿ ಆಚರಣೆ ಮಾಡೋದ್ರ ಮೂಲಕ ಹೌದು ಆ ಮಹಾನುಭಾವರ ವೀರ ಶೌರ್ಯತೆಯನ್ನ ಗುಣಗಾನ ಮಾಡುವಂತ ಕೆಲಸ ಮಾಡ್ತಾ ಇದೆ. ಹೌದು, ನಾವು ಖಂಡಿತವಾಗಿ ನೆನೆಯಲೇಬೇಕು ಸರ್. ಅಗರ್ಭ ಶ್ರೀಮಂತರಾಗಿದ್ದವರು ಸುಭಾಷ್ ಚಂದ್ರ ಬೋಸ್ ಅವರು. ಅಂತಹ ಶ್ರೀಮಂತಿಕೆಯನ್ನ ಬಿಟ್ಟು ದೇಶಕ್ಕಾಗಿ ದುಡಿದವರು, ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಂತಹ ವ್ಯಕ್ತಿ, ಅವನ್ನ ಸ್ಮರಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯವೂ ಹೌದು ಅಂತಾನೆ ನಾನು ಭಾವಿಸ್ತೀನಿ. ನೀವು ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ರಿ, ಭಾರತ್ ಪರ್ವ. ಭಾರತ್ ಪರ್ವ ಇದರ ಒಂದು ಮುಖ್ಯ ಏನು ಇದರ ಒಂದು ಇಂಪಾರ್ಟೆನ್ಸ್ ಅಂತ ಹೇಳಿದಾಗ, ಭಾರತ್ ಪರ್ವ ದೇಕೋ ಮೇರಾ ದೇಶ ಅನ್ನತಕ್ಕಂಥ ಒಂದು ಕಾನ್ಸೆಪ್ಟ್ ನಾವಿಲ್ಲಿ ಇಟ್ಕೊಂಡು, ಅಂದ್ರೆ ದೇಕೋ ಅಪ್ನಾ ದೇಶ್, ನನ್ನ ದೇಶವನ್ನ ನೋಡಿ ಅಂತ ಇಡೀ ಜಗತ್ತಿಗೆ ಸಾರತಕ್ಕಂಥದ್ದು. ನಮ್ಮಲ್ಲಿರತಕ್ಕಂಥ ಎಲ್ಲಾ ರಾಜ್ಯಗಳಲ್ಲೂ ಸಹ ಪ್ರತಿಯೊಬ್ಬರು ತಮ್ಮದೇ ಆಗಿರತಕ್ಕಂಥ ಒಂದು ಸಂಸ್ಕೃತಿಯನ್ನ, ಉಡುಗೆ ತೊಡುಗೆ, ಸಂಪ್ರದಾಯಗಳನ್ನ, ಆಹಾರ ಪ್ರತಿಯೊಂದನ್ನು ಸಹ ಪ್ರದರ್ಶನವನ್ನ ಮಾಡತಕ್ಕಂಥ ದಿನ ಇವತ್ತಿನಿಂದ ಪ್ರಾರಂಭ ಆಗತ್ತೆ. ಈ ಕಾರ್ಯಕ್ರಮ ನಮ್ಗೆ ರೆಡ್ ಫೋರ್ಟ್ ಅಂದ್ರೆ ಕೆಂಪ್ ಫೋರ್ಟ್ ಅಂತ ನಾವೇನು ಇದು ಕರಿತಾ ಇದ್ದೀವಿ, ಅಲ್ಲಿ ಆರಂಭ ಆಗತ್ತೆ. ಎಲ್ಲಾ ಸಾರ್ವಜನಿಕರಿಗೂ ಸಹ ಮುಕ್ತ ಪ್ರವೇಶವನ್ನು ಸಹ ಅವರು ನೀಡಿದ್ದಾರೆ. ಯಾರೇ ಒಬ್ಬ ವ್ಯಕ್ತಿಯು ಸಹ ಅಲ್ಲಿಗೆ ಹೋಗಬಹುದು. ತಮ್ಮದೇ ಆದಂತಹ ಒಂದು ವೈಶಿಷ್ಟ್ಯತೆ ಏನಿದೆ, ನಮ್ಮ ಕರ್ನಾಟಕ ರಾಜ್ಯದಿರ್ಬೋದು, ಹಲವಾರು ರಾಜ್ಯಗಳಿದಾವೆ. ಸೊ ಅಲ್ಲಿನ ಒಂದು ಪ್ರದರ್ಶನವನ್ನ ನೋಡಿ ನಮ್ಮಲ್ಲಿ ಎಷ್ಟೆಲ್ಲಾ ವೈವಿಧ್ಯತೆಗಳು ಇದಾವೆ ಅನ್ನತಕ್ಕಂಥದಕ್ಕೆ ಒಂದು ಸಾಕ್ಷಿ ಈ ಭಾರತ್ ಪರ್ವ. ಅಂದ್ರೆ ನಮ್ಮ ಸಂಭ್ರಮ 26ರ ಹೊತ್ತಿಗೆ
ಹೇಗಿರಬೇಕು ಅನ್ನುವಂಥ ಒಂದು ಸಣ್ಣ ನಡಿಗೆ ಶುರುವಾಗುತ್ತೆ ಅಂತ ಅನ್ಕೊಳ್ತೀನಿ ನಾನು. 26ರ ಹೊತ್ತಿಗೆ ಈ ಅಖಂಡ ಭಾರತದ ಎಲ್ಲಾ ವೈವಿಧ್ಯತೆಗಳನ್ನ ಒಂದು ಕಡೆ ನೋಡೋ ಅಂತ ಸೌಭಾಗ್ಯವನ್ನ ಕಲ್ಪಿಸ್ಕೊಡೋದು. ಹೌದು, 26ಕ್ಕೆ ಇದು ಕೊನೆ ಆಗೋದಿಲ್ಲ. 23 ಅಂದ್ರೆ ಇಂದಿನಿಂದ ಆರಂಭ ಆಗುತ್ತೆ. ಈ ತಿಂಗಳು ಕೊನೆವರೆಗೂ 31ನೇ ಜನವರಿವರೆಗೂ ಸಹ ನಾನು ಈ ಸಡಗರ ಸಂಭ್ರಮ ಅಲ್ಲಿ ನಡೀತಾನೆ ಇರುತ್ತೆ. ಅಂದ್ರೆ 26 ಆದ್ಮೇಲೆ ನಾವು ಜೈ ಹಿಂದ್ ಅಂತ ಹೇಳ್ಬಿಟ್ಟು ಬಾವುಟ ಮಡಚಿ ಕೆಳಗಡೆ ಇಟ್ಬಿಟ್ಟು ಆಗಲ್ಲ. ಇಲ್ಲ ಇಲ್ಲ, 31ರವರೆಗೂ ಅದು ಆ ಕಾವನ್ನ ಹಾಗೆ ಕಾಯ್ಕೊಳ್ಬೇಕು. ಹೌದು, ಆ ದೇಶ ಪ್ರೇಮದ ಸೆಲೆ 26ಕ್ಕೆ ಮಾತ್ರ ಪ್ರದರ್ಶನ ಆಗೋದು ಬೇಡ, 31ರವರೆಗೂ ಇರಬೇಕು. 31ರವರೆಗೂ ಇರಬೇಕು ಸರ್. ಆದ್ರೆ ಅದು ನನ್ನ ಪ್ರಕಾರ ಈ 365 ದಿನಗಳು ಸಹ ನಾವು ಇದನ್ನ ಆಚರಣೆ ಮಾಡಬೇಕು. ಪ್ರತಿ ದಿನವೂ ಸಹ ನಾವು ಎಷ್ಟು ಚೆನ್ನಾಗಿದ್ದೀವಿ ನಮ್ಮ ದೇಶದಲ್ಲಿ ಅಂತ ಹೇಳಿದಾಗ ಅದರ ಸಡಗರ ಸಂಭ್ರಮ ಪ್ರತಿದಿನ ನಾವು ಆಚರಣೆ ಮಾಡಬೇಕು ಅನ್ನೋದು ನನ್ನ ಒಂದು ನಮ್ಮೆಲ್ಲರ ಆಶಯ, ಕಳಕಳಿ ಕೂಡ ಹೌದು. ಯಾಕೆಂದ್ರೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವನ ನಾವೀಗ ಆಚರಣೆ ಮಾಡಿದ್ವಿ. ಆ ಸಂಭ್ರಮವನ್ನ ಇಷ್ಟು ವರ್ಷ ಸಂಭ್ರಮಿಸಿದೀವಿ. ಹಾಗೇನೆ ಗಣರಾಜ್ಯೋತ್ಸವ ಕೂಡ ಏನು ಸುಮ್ಮನೆ ಬಂದಿಲ್ಲ, ಅಥವಾ ಒಕ್ಕೂಟ ವ್ಯವಸ್ಥೆನ ಸುಮ್ಮನೆ ಕಟ್ಕೊಂಡಿಲ್ಲ. ಸ್ವಾತಂತ್ರ್ಯಕ್ಕೆ ಹೇಗೆ ಕಷ್ಟಪಟ್ಟು ಅಥವಾ ಸಾವು ನೋವುಗಳು, ತ್ಯಾಗ ಬಲಿದಾನಗಳಾದವು, ಹಾಗೇನೆ ಗಣರಾಜ್ಯೋತ್ಸವಕ್ಕೂ ಕೂಡ ಅಂದ್ರೆ ಒಂದು ಒಕ್ಕೂಟ ವ್ಯವಸ್ಥೆ, ಒಂದು ಸಂವಿಧಾನ ರಚನೆಗೆ ಸುಮ್ಮನೆ ಬಂದಿದ್ದಲ್ಲ ಅದು. ಹೌದು, ದೇಶ ಪ್ರೇಮಿಗಳ ಕೊಡುಗೆ, ತ್ಯಾಗ ಬಲಿದಾನ ಸಾಕಷ್ಟಿದೆ ಅಲ್ಲಿ. ಬಹಳಷ್ಟು ಜನ ರಾಷ್ಟ್ರ ನಾಯಕರು ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಬರೀ ನಾಯಕರು ಅಷ್ಟೇ ಇಲ್ಲ, ಸಾವಿರಾರು ಜನ ತಮ್ಮ ಪ್ರಾಣವನ್ನು ಸಹ ಇಲ್ಲಿ ಬಲಿಯನ್ನ ಕೊಡ್ತಾ ಇರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಯಾಕೆ ನಾವು ರಿಪಬ್ಲಿಕ್ ಡೇ ಅಥವಾ ಗಣರಾಜ್ಯೋತ್ಸವವನ್ನು ಯಾಕೆ ಆಚರಣೆ ಮಾಡ್ತಾ ಇದೀವಿ? ಇವೆಲ್ಲರ ತ್ಯಾಗವನ್ನು ಮಾಡಿದಂತಹ ಒಂದು ಫಲ. ನಮ್ಮಲ್ಲಿ ಇದ್ದಂತಹ ಒಂದು ವ್ಯವಸ್ಥೆ, ಬ್ರಿಟಿಷರು ಬಂದ್ರು, ನಮಗೆ ಮೊದಲಿದ್ದಂಥದ್ದು ನಮಗೆ ರಾಜಸ್ವ ಅಥವಾ ಮೊನಾರ್ಕಿಯಲ್ ಸಿಸ್ಟಮ್ ಅಂತ ನಾವೇನ್ ಕರಿತೀವಿ, ಆ ಒಂದು ಸಿಸ್ಟಮ್ ಅಲ್ಲಿ ಇದ್ದಂಥವ್ರು ನಾವೆಲ್ಲರೂ. ಆ ವ್ಯವಸ್ಥೆನಲ್ಲಿ ಇದ್ದವರು. ಆಮೇಲೆ ಬ್ರಿಟಿಷರ ಆಳ್ವಿಕೆ ಸ್ಟಾರ್ಟ್ ಆಗತ್ತೆ. 200 ವರ್ಷಗಳು ಅದಕ್ಕಿಂತ ಹೆಚ್ಚಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ಪ್ರತಿಯೊಬ್ಬರೂ ಸಹ ಅವತ್ತಿನ ದಿನ ಬರೀ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ಸಾಕು, ಬೇರೆ ಯಾವ್ದ್ರ ಬಗ್ಗೆನೂ ನಮ್ಗೆ ಕಲ್ಪನೆ ಇರ್ಲಿಲ್ಲ. ನಾವು ಹೇಗ್ ಬದುಕ್ತೀವಿ ಮತ್ತೊಂದು ಇನ್ನೊಂದು ಇಲ್ಲ. ನಮ್ಮ ದೇಶಕ್ಕೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕು, ನಾವು ಕಳ್ಕೊಂಡಿದ್ದು ರಾಜಕೀಯ ಸ್ವಾತಂತ್ರ್ಯವನ್ನ ಅನ್ನತಕ್ಕಂತ ಒಂದು ಇದರಲ್ಲಿ ಇರ್ತಾರೆ. ಅದಕ್ಕಾಗಿ ಪ್ರಯತ್ನ ಪಡ್ತಾರೆ. ಅದರ ಫಲವೇ ನ್ಯಾಷನಲ್, ನೀವು ಹೇಳಿದಾಗೆ ಇಂಡಿಪೆಂಡೆನ್ಸ್ ಡೇ. ಅದಾದ್ಮೇಲೆ ನಾವು ನೋಡತಕ್ಕಂಥದ್ದು ರಿಪಬ್ಲಿಕ್ ಡೇ ಅಂತ ನೀವು ಹೇಳಿದ್ರಿ. ಟ್ರಾನ್ಸ್ಫಾರ್ಮೇಶನ್ ಆಫ್ ದ ಪವರ್ಸ್ ಅಂತ ಕರಿತೀವಿ ನಾವು. ಸೊ ಅಧಿಕಾರದ ಒಂದು ಹಸ್ತಾಂತರ ಆಗ್ಬೇಕಾಗಿತ್ತು ಬ್ರಿಟಿಷರಿಂದ ನಮಗೆ. ಆದ್ರೆ ಅಲ್ಲಿ ಬಹಳ ಒಂದು ಗೊಂದಲ ಇರುತ್ತೆ. ಯಾವ್ದಕ್ಕೆ ಹೋಗ್ಬೇಕು ನಾವು? ವಾಪಸ್ಸು ಮೊನಾರ್ಕಿಯಲ್ ಸಿಸ್ಟಮ್ಗೆ ಹೋಗಕ್ಕಾಗೋದೇ ಇಲ್ಲ. ಪ್ರಿನ್ಸ್ಲಿ ಸ್ಟೇಟ್ಸ್ ಎಲ್ಲ ಹೋಗಿರುತ್ತೆ, ಪ್ರಾಂತ್ಯಗಳನ್ನ ತಗೊಂಡಿರ್ತೀವಿ. ವಾಟ್ ಇಸ್ ನೆಕ್ಸ್ಟ್ ಅಂತ, ಮುಂದೆ ಏನು ಅನ್ನತಕ್ಕಂಥ ಒಂದು ಪ್ರಶ್ನೆ ಅಲ್ಲಿ ಬರುತ್ತೆ. ಆ ಬಂದಾಗ ನಮ್ಮ ವ್ಯವಸ್ಥೆಗೆ, ನಮ್ಮ ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಇರ್ಬೋದು, ನಮ್ಮಲ್ಲೇ ಇರತಕ್ಕಂಥ ಹಲವಾರು ರೀತಿಯ ಒಂದು ಡಿಫರೆನ್ಸಸ್ ಅನ್ನೋದು ಬಹಳ ಇದೆ. ನಂಬಿಕೆಗಳಲ್ಲಿದೆ, ಊಟ ಉಪಚಾರಗಳಲ್ಲಿದೆ. You know, every time I have to give a presentation, I struggle for hours and hours and sometimes days. Like I prepare, I rehearse, I over-rehearse, and then I think, what if somebody asks me a question? What if I'm not able to answer on the spot? I get so much nervous, guys. Is that a problem that you face right before a presentation as well? Do you also have overthinking and too many thoughts revolving inside your head right before you have to give a speech or presentation? Hi, my name is Vishal Sarkar. For the last 14 years, I've been a practical public speaking mentor, and leaders from companies like Microsoft, IBM, Google, Cisco have been coming to me to get mentored by me to take their public speaking and communication to the next level. I'm coming up with a special masterclass called Speak Like a CEO, the art and science of modern day public speaking skills for just 99 rupees. In my masterclass, you're going to learn, number 1, how to become a powerful speaker with confidence without any stage fear. Number 2, how to express your ideas with clarity, fluency, without forgetting your words. I'm also going to show you how to master your voice, your body language, so you deliver your points powerfully. I'm also going to tell you how to express your ideas and convince and persuade your senior leaders, stakeholders, investors, so that your ideas are always heard and valued and respected. And toward the end, I'm also going to show you how to run any powerful presentation confidently without mistakes. So at the end of your speech, at the end of your presentation, people say, wow, he or she is such a great speaker. So I've helped over 2 lakhs leaders unlock the code of public speaking and communication skills, and maybe right now it's your time. I can assure
ರೀತಿಯ ಒಂದು ಡಿಫರೆನ್ಸಸ್ ಅನ್ನೋದು ಬಹಳ ಇದೆ. ನಂಬಿಕೆಗಳಲ್ಲಿದೆ, ಊಟ ಉಪಚಾರಗಳಲ್ಲಿದೆ, ರೂಢಿ ಸಂಪ್ರದಾಯಗಳಲ್ಲಿದೆ, ಖಂಡಿತವಾಗಿ ಅದು ಪರಂಪರಾನುಗತವಾಗಿ ನಡೆಸ್ಕೊಂಡು ಬಂದಿರತಕ್ಕಂತ ಅನೇಕ ಪದ್ಧತಿಗಳಿದೆ. ಅವೆಲ್ಲವುಗಳನ್ನ ಒಳಗೊಂಡಂತ ಒಂದು ಸುಂದರವಾದಂತ ಒಂದು ದೇಶವನ್ನ ಕಟ್ಟುವಂತ ಅಗತ್ಯ ಇತ್ತು, ಅನಿವಾರ್ಯತೆ ಇತ್ತು. ಹೌದು, ಇದನ್ನ ಉಳಿಸ್ಕೊಂಡು ಹೋಗತಕ್ಕಂತ ಅನಿವಾರ್ಯವೂ ಇತ್ತು ನಮ್ಗೆ. ಯಾಕಂದ್ರೆ ಎಲ್ಲರಿಗೂ ಸಹ ಅವರದೇ ಆದಂತಹ ಒಂದು ಸಂಸ್ಕೃತಿ ಸಂಪ್ರದಾಯ ಅನ್ನೋದು ಬಹಳ ಶ್ರೇಷ್ಠ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ನಮ್ಮ ನಾಯಕರಿಗೆ ಒಂದು ತೋಚಿದ್ದು ಅಂತ ಹೇಳಿದ್ರೆ ಸಂವಿಧಾನವನ್ನ ಅಳವಡಿಸ್ಕೊಳ್ತಕ್ಕಂಥದ್ದು. ಸಂವಿಧಾನವನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದಾಗ ನಮ್ಮಲ್ಲಿರತಕ್ಕಂಥ ವ್ಯವಸ್ಥೆಗೂ ಸಹ ಒಂದು ಹೆಸರನ್ನ ನಾವು ನೀಡಬೇಕಾಗಿತ್ತು. ಯಾವ ವ್ಯವಸ್ಥೆ ಒಳಗಡೆ ನಾವು ಹೋಗ್ತಾ ಇದ್ದೀವಿ, ಆ ವ್ಯವಸ್ಥೆ ಯಾವುದೂ ಅಲ್ಲ, ಪ್ರಜಾಪ್ರಭುತ್ವ ದೇಶ. ಆ ಪ್ರಜಾಪ್ರಭುತ್ವ ದೇಶನ ನಾವು ಹೇಳಬೇಕು, ಇಟ್ ಇಸ್ ಎ ಡೆಮೊಕ್ರೆಟಿಕ್ ನೇಷನ್ ಅಂತ ಹೇಳಬೇಕು ಅಂತ ಹೇಳಿದಾಗ ಸಂವಿಧಾನದ ಅನಿವಾರ್ಯತೆ ಬರುತ್ತೆ. ಪ್ರತಿಯೊಬ್ಬರ ಒಂದು ಸಂಪ್ರದಾಯ ಪದ್ಧತಿ, ನಾವು ಹೇಳಿದಂತಹ ಎಲ್ಲ ಸಾಂಸ್ಕೃತಿಕ ಎಲ್ಲವೂ ಉಳಿಯೋದು ಯಾವುದರಿಂದ ಅಂತ ಹೇಳಿದ್ದು ಒಂದು ಸಂವಿಧಾನದಿಂದ ಸಾಧ್ಯ ಆಗುತ್ತೆ, ಮತ್ತೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ ಅನ್ನತಕ್ಕಂಥದ್ದನ್ನ ಮನಗೊಂಡಿದ್ರು ಅಂದಿನ ನಾಯಕರು. ಅದನ್ನ ಉಳಿಸ್ಕೊಂಡು ಹೋಗತಕ್ಕಂಥ ಕರ್ತವ್ಯ ಇವತ್ತು ನಮ್ಮಲ್ಲಿಯೂ ಇದೆ. ಅದರ ಸೆಲೆಬ್ರೇಷನ್ಸೇ ಭಾರತ್ ಪರ್ವದಿಂದ ಸ್ಟಾರ್ಟ್ ಆಗಿ ಕೊನೆಗೆ 31ರವರೆಗೂ ಸಹ ನಾವು ಆಚರಣೆಯನ್ನ ಮಾಡ್ತೀವಿ. ತನ್ನದೇ ಆದಂತಹ ಒಂದು ವೈಶಿಷ್ಟ್ಯವನ್ನ ಈ ದಿನಗಳು ಹೊಂದಿದವೆ. 23 ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಆಯ್ತು. 24, 25, 26 ಈ ತರದ ಮುಂದೆ ಹೊರಿತಾ ಹೋದ್ರೆ ಏನಾದ್ರು ಅಲ್ಲೊಂದಷ್ಟು ವೈಶಿಷ್ಟ್ಯಗಳು ಸಿಗ್ತವ? ಹೌದು, 24ಕ್ಕೆ ನಾವು ನಮ್ಮ ರವೀಂದ್ರನಾಥ ಠಾಗೂರ್ ಅವರು ಬರೆದಿರತಕ್ಕಂಥ ರಾಷ್ಟ್ರಗೀತೆಯನ್ನ ನಾವು ಅಳವಡಿಸ್ಕೊಂಡಂತಹ ದಿನ. ವಿ ಹ್ಯಾವ್ ಅಡಾಪ್ಟೆಡ್. ಸೊ 24ಕ್ಕೆ ನಾವು ಅದನ್ನ ಮಾಡಿದಾಗ 25 ನಾನು ಈಗಾಗಲೇ ಪ್ರಜಾಪ್ರಭುತ್ವ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಬಿಟ್ಟಿದ್ದೆ. 25ಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂತ ನಾವು ಆಚರಣೆಯನ್ನ ಮಾಡ್ತಾ ಇದೀವಿ ಇಡೀ ದೇಶಾದ್ಯಂತ. ಚುನಾವಣಾ ಆಯೋಗದ ಒಂದು ಮುಖ್ಯ ಉದ್ದೇಶ ಪ್ರತಿಯೊಬ್ಬರೂ ಸಹ ಮತವನ್ನ ಮಾಡಬೇಕು ಅಂತ ಹೇಳಿದಾಗ, ಯಾಕೆ ಮತವನ್ನ ಮಾಡಬೇಕು? ಪ್ರಜಾಪ್ರಭುತ್ವ ವ್ಯವಸ್ಥೆ ನೀವು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಮತದಾನವನ್ನ ಮಾಡಲೇಬೇಕು. ಎಲ್ಲಿಗೆ ನಮ್ಮ ಯುವ ಜನಾಂಗ ಇರ್ಬೋದು ಅಥವಾ ಒಬ್ಬ ಪ್ರಜೆ ಆದವರು, ಭಾರತೀಯ ಪ್ರಜೆಗಳು ಮತದಾನದಿಂದ ಹೊರಗಡೆ ಬಂದ್ಬಿಡ್ತಾರೋ ಅಥವಾ ಮತವನ್ನ ಮಾಡೋದಿಲ್ವೋ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ 25ಕ್ಕೆ ನಾವು ಒಂದು ಪ್ಲೆಡ್ಜ್ ಅನ್ನು ಅಂದ್ರೆ ಪ್ರತಿಜ್ಞಾ ವಿಧಿಯನ್ನು ಸಹ ಪ್ರತಿಯೊಬ್ಬರು ಸ್ವೀಕಾರ ಮಾಡ್ಲಿಕ್ಕೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇರಬಹುದು, ಎಲ್ಲಾ ಕಡೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಬಹಳ ವಿಜೃಂಭಣೆಯಿಂದ ಅದನ್ನು ಸಹ ಆಚರಣೆ ಮಾಡ್ತಾ ಇದೀವಿ. ಯಾಕಂದ್ರೆ ದಟ್ಸ್ ಅ ಸೆಲೆಬ್ರೇಷನ್ ಆಫ್ ದ ಡೆಮೋಕ್ರಸಿ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ನಾನು ಒಬ್ಬ ಮೆಂಬರ್ ಆಗ್ತಾ ಇದ್ದೀನಿ ಅಥವಾ ನಾನು ಅಲ್ಲಿದ್ದೀನಿ ಅಂತ ನನ್ನನ್ನು ನಾನು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಕ್ಕಿರತಕ್ಕಂಥ ಒಂದು ಅಮೂಲ್ಯ ಸಂದರ್ಭ 25 ಮತದಾರರ. ಓಕೆ, ಮುಂದುವರಿಸ್ತೀನಿ. ವಿಜಯಪುರದಿಂದ ಒಂದು ಕರೆ ಬಂದ್ಬಿಟ್ಟಿದೆ. ಬಾಬುರಾವ್ ಕುಲಕರ್ಣಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಪ್ರಜಾರಾಜ್ಯೋತ್ಸವದ ಸಂದರ್ಭದಲ್ಲಿ ಸಮಸ್ತ ಭಾರತೀಯರಿಗೂ ಶುಭ ಹಾರೈಸುತ್ತೇನೆ. ಓಕೆ. ಮತ್ತು ಇಂದಿನಿಂದ ಆಚರಿಸಲಾಗುವ ಈ ಭಾರತ ಪರ್ವದಲ್ಲಿ ಸಮಗ್ರ ಭಾರತೀಯರು ತಾವು ಮನಸ್ಸು ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ನಮಗೆ ಈ ಒಂದು ಸ್ವಾತಂತ್ರ್ಯ ದೊರೆಯೋದು ನಮಗೆ ಒಂದು ಹಿರಿಯರು ಮಾಡಿದ ತ್ಯಾಗ ಬಲಿದಾನವನ್ನು ಸ್ಮರಿಸಿಕೊಂಡು ನಮ್ಮ ದೇಶದ ಸಮಗ್ರತೆಗೆ ಒಂದು ಸಂಕಲ್ಪ ಮಾಡುವಂತ ಈ ಸಂಕಲ್ಪ ನಾನು ಆಶಿಸ್ತೇನೆ. ಎಸ್ ಸರ್, ನಿಮ್ಮ ಆಶಯವೇ ನಮ್ಮ ಆಶಯವೂ ಕೂಡ. ಕಾರ್ಯಕ್ರಮದ ಮೂಲ ಉದ್ದೇಶನೂ ಅದನ್ನೇ. ಧನ್ಯವಾದಗಳು ಸರ್ ನಿಮ್ಮ ಆಶಯಕ್ಕೆ. ಎಸ್, ರೀತಿ ಮತದಾರರ ದಿನ ಆದ್ಮೇಲೆ ಸಹಜವಾಗಿ 26 ಬಂದ್ಬಿಡುತ್ತೆ. 26 ಕೂಡ ಈ ಸರಿ ವೈಶಿಷ್ಟ್ಯ. 75ನೇ ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದೀವಿ. ಹೌದು, ಬಹಳ ವೈಶಿಷ್ಟ್ಯ. ಇವತ್ತಿಗಲ್ಲ, ಈ ವರ್ಷಕ್ಕೆ ಮಾತ್ರ ಸೀಮಿತ ಇಲ್ಲ. 1950ರಿಂದನೂ ಸಹ ಗಣರಾಜ್ಯೋತ್ಸವ ಅಂತ ಹೇಳಿದಾಗ ಹಬ್ಬ. Hello everyone, this is Aishwarya Shankar, your host, and today we are exploring Electronic City's biggest opportunity, Icon Mikasa by Icon Homes. Before we have a look at the model unit, let's understand where we are located. Icon Mikasa is situated in Electronic City on the Bonsandra Jingni Link Road, just behind the HCL campus. Our property has 920 square feet, 2 BHK units spread across 1.9 acres with G+8 configuration and a total of 170 units only. We have amenities like gazebo, the barbecue corner, the amphitheater on the terrace. And of course, how can we forget the swimming pool? Welcome to Icon Mikasa by Icon Homes.
Now let's begin the walkthrough with the living room. Let's dive into the heart of icon Mikasa, featuring vitrified tiling. ಸಹ ಗಣರಾಜ್ಯೋತ್ಸವ ಅಂತ ಹೇಳಿದಾಗ ಹಬ್ಬ ಬಹಳ ವಿಶಿಷ್ಟತೆಯಿಂದ ಆಚರಣೆ ಮಾಡತಕ್ಕಂಥದ್ದು. ನಮ್ಮಲ್ಲಿ ಒಂದು ಪದ್ಧತಿಯೂ ಇದೆ. ಈ ಪದ್ಧತಿನಲ್ಲಿ ಗಣರಾಜ್ಯೋತ್ಸವದಿಂದಲೇ ನಾವೇನ್ ಮಾಡ್ತೀವಿ, ವಿದೇಶದಿಂದ ಒಬ್ಬ ಮುಖ್ಯ ಅತಿಥಿಯನ್ನು ಸಹ ನಮ್ಮ ಪೆರೇಡ್ ಅನ್ನ ವೀಕ್ಷಣೆ ಮಾಡ್ಲಿಕ್ಕೆ ನಾವು ಆಹ್ವಾನ ಮಾಡ್ತೀವಿ. ಇದು ನಮ್ಮ ಸಂಪ್ರದಾಯ ಆಗ್ತಾ ಬಂದಿದೆ. ಸೊ ಈ ಬಾರಿಯೂ ಸಹ ನಾವು ಫ್ರೆಂಚ್ ಅಧ್ಯಕ್ಷರಾದಂತಹ ಶ್ರೀ ಇಮ್ಯಾನ್ಯುಯಲ್ ಮ್ಯಾಕ್ಸನ್ ಅವರನ್ನ ನಾವಿಲ್ಲಿಗೆ ಆಹ್ವಾನವನ್ನ ಮಾಡ್ತಾ ಇದ್ದೀವಿ. ಅವರು ಬರ್ತಾ ಇದ್ದಾರೆ. ಸೊ ರಿಪಬ್ಲಿಕ್ ಡೇ ಅಂತ ಹೇಳಿದಾಗ ಸ್ತಬ್ಧ ಚಿತ್ರಗಳು, ನೀವು ಗೊತ್ತೇ ಇದೆ, ಸ್ತಬ್ಧ ಚಿತ್ರಗಳನ್ನ ಅಂದ್ರೆ ಪ್ರತಿಯೊಂದು ರಾಜ್ಯದಲ್ಲೂ ಸಹ ಅಲ್ಲಿನ ಒಂದು ವೈಶಿಷ್ಟ್ಯತೆಯನ್ನ ಸ್ತಬ್ಧ ಚಿತ್ರಗಳ ಮೂಲಕ ವೀಕ್ಷಣೆ ಮಾಡತಕ್ಕಂತ ಅವಕಾಶ ಎಲ್ಲರಿಗೂ ಸಿಗ್ತಾ ಹೋಗುತ್ತೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಈಗಾಗಲೇ ದೆಹಲಿಯನ್ನು ತಲುಪಿರಬಹುದು. ಎಲ್ಲವನ್ನು ತಲುಪಿದೆ. ಎಲ್ಲಾ ತಯಾರಿಗಳು ಬಹಳ ಹಿಂದೆನೆ ಆರಂಭ ಆಗಿರುತ್ತೆ. ನಾವು ಏನನ್ನ ಅಲ್ಲಿ ಪ್ರೆಸೆಂಟ್ ಮಾಡಬೇಕು, ಪ್ರಸ್ತುತ ಪಡಿಸ್ಬೇಕು. ಯಾಕೆ ಇದನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ರಾಜ್ಯದ ಸಂಪ್ರದಾಯ ಅಥವಾ ಅಲ್ಲಿ ನಡೆದಿರತಕ್ಕಂತ ಘಟನೆಗಳು ಎಲ್ಲರಿಗೂ ಪರಿಚಿತವಾಗ್ಲಿ ಅನ್ನತಕ್ಕಂಥದ್ದು. ಹೌದು, ಈ ಬಾರಿಯ ಒಂದು ಥೀಮ್ ಏನಿದೆ ಗಣರಾಜ್ಯೋತ್ಸವದು ಅಂತ ಹೇಳಿದಾಗ, ಒಂದನೇದಾಗಿ ಇಂಡಿಯಾ ಈಸ್ ಎ ಮದರ್ ಆಫ್ ಡೆಮೋಕ್ರಸಿ, ಅದು ಒಂದಾಗತ್ತೆ. ಎರಡನೇದು, ಇಟ್ ಈಸ್ ನಥಿಂಗ್ ಬಟ್ ವಿಕಸಿತ್ ಭಾರತ್ ಅಂತ ನಾವು ಘೋಷಣೆಯನ್ನ ಮಾಡಿದೀವಿ. ವಿಕಸಿತ್, ಇಷ್ಟು ದಿವಸಗಳ ಕಾಲ ನಾವು ಹೇಳ್ತಾ ಇದ್ದಿದ್ದು ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂತ ಒಂದು ರಾಷ್ಟ್ರ. ಇಂದಿನಿಂದ ನಾವು ಹೇಳ್ತಾ ಇರತಕ್ಕಂಥದ್ದು, ಈ ಒಂದು ಗಣರಾಜ್ಯೋತ್ಸವದ ದಿನ ವಿಕಸಿತ್ ಭಾರತ್, ದಟ್ ಈಸ್ ಡೆವಲಪ್ಡ್ ನೇಷನ್, ಅಭಿವೃದ್ಧಿ ಹೊಂದಿರತಕ್ಕಂತ ಒಂದು ರಾಷ್ಟ್ರ. ಇದು ನಮ್ಗೆ ಹೆಮ್ಮೆಯೂ ಹೌದು. ನಾವು 25 ವರ್ಷಗಳಿಂದ ನಾವು ಈಗಾಗಲೇ ಬರೀ ಕೇವಲ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂತ ಒಂದು ರಾಷ್ಟ್ರ ಅಂತಾನೆ ಹೇಳ್ತಾ ಬಂದು, ಇವತ್ತಿನ ದಿನ ನಾವು ವಿಕಸಿತ ಭಾರತ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದಾಗ ಪ್ರತಿಯೊಬ್ಬ ಭಾರತೀಯನಿಗೂ ಸಹ ಹೆಮ್ಮೆಯ ವಿಷಯ ಅಂತಾನೆ ಅನ್ಸತ್ತೆ. 23 ಇವತ್ತು ಶುರುವಾಗುತ್ತೆ ವಿಕಸಿತ ಭಾರತ ಅಥವಾ ಮಾತೃ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಪ್ರಜಾಪ್ರಭುತ್ವಕ್ಕೆ ಭಾರತನೇ ತಾಯಿ ಅಂತ ಹೇಳ್ಕೊಳ್ತಕ್ಕಂಥ ಹೆಮ್ಮೆಯ ಸಂಗತಿಯ ಒಂದು ಪ್ರದರ್ಶನ. ಅದಕ್ಕೆ ಪೂರಕವಾದಂಥ ವೈಶಿಷ್ಟ್ಯಪೂರ್ಣವಾದಂಥ ಸಾಂಸ್ಕೃತಿಕ ಒಂದು ಸಂಚಲನಗಳು ಇವತ್ತಿಂದ ಶುರುವಾಗ್ತವೆ. 23ರಿಂದ ಹಿಡಿದು 31, ಈ ತಿಂಗಳ 31 ಕೊನೆಯ ದಿನದವರೆಗೂ ಕೂಡ, ಈ ತಿಂಗಳ ಕೊನೆಯವರೆಗೂ ಕೂಡ ನಡೀತವೆ. ಇದರಲ್ಲಿ ಎಲ್ರಿಗೂ ಮುಕ್ತವಾಗಿ ಅವಕಾಶ ಇದೆಯಾ ಭಾಗವಹಿಸ್ಕೊಳ್ಳೋದಕ್ಕೆ ಅಥವಾ ನನ್ನನ್ನು ನಾನು ಅಲ್ಲಿ ತೊಡಗಿಸ್ಕೊಳ್ಳೋಕ್ಕೆ? ಖಂಡಿತವಾಗಿಯೂ ಅವಕಾಶ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದಾಗ, ನೀವು ಅಲ್ಲಿಗೆ ಹೋಗ್ಬೇಕು, ದೆಹಲಿಗೆ ಹೋಗ್ಬೇಕು, ಭಾರತ್ ಪರ್ವವನ್ನ ನೋಡ್ಲಿಕ್ಕೆ ಅಂತ ಏನೂ ಇಲ್ಲ. ಪ್ರತಿಯೊಂದು ರಾಜ್ಯದವರು ಸಹ ತಮ್ಮದೇ ಆದಂತ ಒಂದು ಶೈಲಿನಲ್ಲಿ ಇಲ್ಲಿ ಪೆರೇಡ್ ಇರಬಹುದು ಅಥವಾ ಒಂದು ಪ್ರದರ್ಶನ ಇರಬಹುದು, ಫ್ಲಾಗ್ ಹಾಯಿಸ್ಟಿಂಗ್ ಇರಬಹುದು, ಎಲ್ಲವನ್ನು ಸಹ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಸಾಮಾನ್ಯ ಪ್ರಜೆ ಸಹ ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ತನ್ನ ದೇಶಾಭಿಮಾನವನ್ನ ವ್ಯಕ್ತಪಡಿಸೋದಕ್ಕೂ ಸಹ ಒಂದು ಅವಕಾಶವನ್ನ ನಮ್ಗೆ ಇದು ಮಾಡಿಕೊಟ್ಟಿದೆ. ಎಸ್, ಈ ಸಾರಿಯ ಇನ್ನೊಂದು ಸೆಲೆಬ್ರೇಷನ್ ಅಂದ್ರೆ ರಿಪಬ್ಲಿಕ್ ಡೇ ನಲ್ಲಿ ನೋಡೋದಕ್ಕೆ ಮಹಿಳಾ ಕೇಂದ್ರಿತವಾದಂತ ಉತ್ಸವ ಈ ಸರಿ ಬಹಳ ಒಂದು ರೀತಿ ಎಲ್ಲರನ್ನೂ ಆಕರ್ಷಣೆ ಮಾಡಿದೆ. ಬಹುಶಃ ನಾರಿ ಶಕ್ತಿ ಅಥವಾ ಶ್ರೇಷ್ಠ ಭಾರತ, ಏಕ್ ಭಾರತ್ ಶ್ರೇಷ್ಠ ಭಾರತ್, ಇವೆಲ್ಲ ಪರಿಕಲ್ಪನೆಗಳಿಗೆ ये पहली बार नहीं हुआ आपकी कस्टडी में. उसकी मेडिकल रिपोर्ट में 4 हड्डियां और 2 पसलियां टूटी हुई हैं. क्राइम ब्रांच से हटा दिए गए. रॉबर्ट्सगंज में पोस्टिंग है. एक लड़की के लिए दंगे हो रहे हैं. 10 दिन से कोई खोज खबर नहीं है मेरी बेटी की. आप एक डेट बता दीजिए. 15 दिन में आपकी बेटी घर आ जाएगी. संध्या चौहान जी, बिल्कुल वही वाली. और आप स्कूल की कैंटीन में गंदा सा खाना बनाते हैं ना? बनाते नहीं, पढ़ाते. ಪರಿಕಲ್ಪನೆಗಳಿಗೆ ಒಂದು ಹಾಸು ಹೊಕ್ಕಾಗಿರ್ತಕ್ಕಂಥ ಒಂದು ಸಂದರ್ಭ ಅಂತ ಕೂಡ ನಾನು ಭಾವಿಸ್ತೇನೆ. ಹೌದು ಸರ್, ಸರಿಯಾಗಿ ಹೇಳಿದೀರಾ, ಗುರುತಿಸಿದರೆ ಮಹಿಳೆಯರಿಗೆ ಆದ್ಯತೆಯನ್ನ ನೀಡತಕ್ಕಂತ ದಿನವೂ ಈ ವರ್ಷ ನಮ್ಗೆ ಗಣರಾಜ್ಯೋತ್ಸವದ ದಿನ ಮಾಡಿಕೊಟ್ಟಿದ್ದಾರೆ. ಈ ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಕರ್ತವ್ಯ ಪಥ್, ಇವಾಗ ನಾವು ರೆಡ್ ಫೋರ್ಟ್ ಅಂತ ನಾವೇನ್ ಹೇಳಿದ್ವಿ, ಅದನ್ನ ಇಂದಿನಿಂದ ಕರ್ತವ್ಯ ಪಥ್ ಅಂತಾನು ಸಹ ಅದನ್ನ ರೀನೇಮ್ ಮಾಡಿದ್ದಾರೆ. ಹಾಗಾಗಿ 75ನೇ ಒಂದು ಗಣರಾಜ್ಯೋತ್ಸವದ ಒಂದು ಪೆರೇಡ್ ಡಿಫೆನ್ಸ್ ಅಲ್ಲಿ ಏನ್ ಮಾಡ್ತಾರೆ, ಇದು ಮಹಿಳಾ ಕೇಂದ್ರೀಕೃತವಾಗಿದೆ. 100 ಜನ ಮಹಿಳೆಯರು ಈ ಪೆರೇಡ್ ನಲ್ಲಿ ಭಾಗವಹಿಸ್ತಿದ್ದಾರೆ. ಅವ್ರ ಜೊತೆಗೆ ಭಾರತ್ ಲೋಕತಂತ್ರ ಕಿ ಮಾತೃ ಅಂತ ನಾವೀಗಾಗಲೇ ಹೇಳಿದ್ವಿ, ಡೆಮೋಕ್ರಸಿ ಅಂತ ವಿಮೆನ್ ಸೆಂಟ್ರಿಕ್ಕೂ ಸಹ ಮಾಡ್ತಾ ಇದ್ದಾರೆ. ಇದರಲ್ಲೂ ಸಹ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ, ಅವರು
ಸಂಗೀತವನ್ನ ನಾದಸ್ವರ ಮತ್ತೆ ನಗದ್ ಈ ತರತಕ್ಕಂಥ ಸಾಂಖ್ಯ ಇದಕ್ಕೆ ತಮ್ಮ ಸಂಗೀತ ವಾದ್ಯಗಳೊಂದಿಗೆ ಪೆರೇಡನ್ನ ಮಾಡ್ತಾ ಇರತಕ್ಕಂಥದ್ದು ಸಹ ನಾನು ಈ ಒಂದು ಗಣರಾಜ್ಯೋತ್ಸವ ದಿನದ ವೈಶಿಷ್ಟ್ಯತೆಯೂ ಹೌದು. ಎಲ್ಲಾ ಸಾಧನೆಗಳು, ಮಹಿಳೆಯರ ಸಾಧನೆಗಳಿರ್ಬೋದು, ಹೇಗೆ ಅವ್ರು ತೊಡಗಿಸ್ಕೊಂಡಿದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಅವೆಲ್ಲದರ ಒಂದು ಪ್ರದರ್ಶನ ಸಹ ನಾನು ಈ ಬಾರಿಯ ಗಣರಾಜ್ಯೋತ್ಸವದ ಒಂದು ಪೆರೇಡ್ ಅಲ್ಲಿ ಆಗ್ತಾ ಹೋಗುತ್ತೆ. ಇದರ ನೆನಪನ್ನ ಸ್ವಲ್ಪ ನಾವು ಹಿಂದಕ್ಕೆ ತಗೊಂಡೋದ್ರೆ ಸ್ವಾತಂತ್ರ್ಯ ಚಳವಳಿಯ ಆ ತಾಯಂದಿರ ಪಾತ್ರ, ಅವರ ಕೊಡುಗೆ, ಆಗಿನ ಸಂವಿಧಾನ ರಚನೆಯಲ್ಲಿ 15 ಜನ ಹೆಣ್ಣುಮಕ್ಕಳು ಭಾಗವಹಿಸಿದಂಥ ಆ ಸಂದರ್ಭ, ಇವೆಲ್ಲವೂ ಒಂದು ರೀತಿ, ಅಥವಾ ಇವತ್ತು ಭಾರತದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಹೆಣ್ಣುಮಕ್ಕಳ ಒಂದು ಸಾಧನೆ, ಇವೆಲ್ಲವೂ ಕೂಡ ನಮಗೆ ಕಣ್ಣು ಕಾಣಬೇಕು, ಗೋಚರಿಸಬೇಕು, ಅದ್ರ ಬಗ್ಗೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಹೌದು, ಕಣ್ಣಿಗೆ ಕಾಣುತ್ತೆ ಹೆಣ್ಮಕ್ಳು ಮಾಡ್ತಾ ಇರತಕ್ಕಂತ ಸಾಧನೆ. ಅಲ್ಲಿ ನೀವು ಹೇಳಿದಾಗ್ಲೇ ಸ್ವಾತಂತ್ರ್ಯಕ್ಕೆ ಅಂತ ಮೊದಲು ಹಲವಾರು ಮಹಿಳೆಯರು ತಮ್ಮದೇ ಆದಂತಹ ಒಂದು ಕೊಡುಗೆಗಳನ್ನ ಕೊಟ್ಕೊಂಡು ಬಂದಿದ್ದಾರೆ. ಅದು ಇಟ್ ಮೈಟ್ ಬಿ ಲೈಕ್ ಕಾನ್ಸ್ಟಿಟ್ಯೂಯನ್ಸ್ ಒಂದು ರಚನೆಯನ್ನ ಮಾಡೋದ್ರಲ್ಲಿ ಇರಬಹುದು, ಸಂವಿಧಾನ ರಚನೆಯಲ್ಲಿ ಇರಬಹುದು, ದೇಶಕ್ಕಾಗಿ ತನ್ನ ಪ್ರಾಣವನ್ನ ಮುಡಿಪಿಟ್ಟಿರೋದ್ರಿಂದ ಇರಬಹುದು. ತದನಂತರ ಆದಂತಹ ಬೆಳವಣಿಗೆಯಲ್ಲೂ ಸಹ ನಾನು ಮಹಿಳೆ ತನ್ನದೇ ಆದಂತಹ ಒಂದು ಸ್ಥಾನವನ್ನ ಪಡ್ಕೊಂಡಿದ್ದಾಳೆ. ಅದನ್ನ ಗುರ್ತಿಸಿದಾಳೆ. ಅಂದ್ರೆ ಒಂದು ರಿಕ್ವೆಸ್ಟ್ ಏನ್ ಮಾಡ್ಬೋದು ಅಂತ ಹೇಳಿದಾಗ ಅವರಿಗೆ ಮತ್ತಷ್ಟು ಎನ್ಕರೇಜ್ ಮಾಡ್ತಾ ಹೋದಾಗ, ಇಂದಿನ ನಮ್ಮ ರಾಷ್ಟ್ರಪತಿಗಳು ಹೌದು ಮಹಿಳೆಯೇ ಹೌದು, ಸೊ ದ್ರೌಪದಿ ಮುರ್ಮು ಅವರು ಇದ್ದಾರೆ, ನಮ್ಮೆಲ್ಲರ ಒಂದು ಪ್ರೆಸೆಂಟೇಶನ್ ಅವ್ರು ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅವ್ರಿಗೆ ಅಷ್ಟೇ ಅಲ್ಲ, ಬರೀ ಹೈಯರ್ ಪೊಸಿಷನ್ಸ್ ಅಂತ ಹೇಳೋದಕ್ಕಿಂತ ಪ್ರತಿಯೊಂದು ಘಟ್ಟದಲ್ಲೂ ಸಹ ನಾನು ಮಹಿಳೆಯರಿಗೆ ಗುರುತಿಸಬೇಕು. ಮೇಲ್ಮಟ್ಟದವರೆಗೆ ಯಾವುದೇ ಹೆಣ್ಮಗಳು ದೇಶದ ಬೇರೆ ಬೇರೆ ಕ್ಷೇತ್ರಗಳಿಗೆ ಕೊಡ್ತಾ ಇರತಕ್ಕಂತ ಕೊಡುಗೆಯನ್ನು ನಾವು ಮುಕ್ತ ಕಂಠದಿಂದ ಶ್ಲಾಘಿಸಿ ಸಾಗಿಸ್ಬೇಕಾಗತ್ತೆ. ಮತ್ತೊಂದು ಚಂದ್ರಯಾನ ಇರಬಹುದು, ಆದಿತ್ಯ ಇರಬಹುದು, ಅದರಲ್ಲೂ ಸಹ ನಾನು ಮಹಿಳೆಯರು ಲೀಡ್ ಮಾಡಿದ್ರು ಅನ್ನತಕ್ಕಂಥ ಒಂದು ಟೀಮ್ ಅನ್ನು ಸಹ ನಾವು ನಿಮ್ಮದೇ ಆದಂತ ಒಂದು ಚಾನೆಲ್ ಅಲ್ಲೂ ಸಹ ಕಂಡಿದ್ವಿ. ಮಹಿಳೆಯರ ಪಾತ್ರ ಏನಿತ್ತು, ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ, ಅಥವಾ ಏನೆಲ್ಲ ಕೊಡುಗೆಗಳನ್ನ ತ್ಯಾಗಗಳನ್ನ ಅವರು ಮಾಡ್ತಿದ್ದಾರೆ, ಅದೆಲ್ಲ ತ್ಯಾಗ ಅಂತ ಹೇಳಿದಾಗ ಅದು ಅಭಿವೃದ್ಧಿಯ ಪಥ, ವಿಕಸಿತ ಭಾರತ. ಸೊ ವಿಕಸಿತ ಭಾರತಕ್ಕೆ ಮಹಿಳೆ ತನ್ನದೇ ಆದಂತಹ ಕೊಡುಗೆಗಳನ್ನ ಕೊಡ್ತಾ ಬಂದಿದ್ದಾಳೆ. ಒಂದು ವಿಪರ್ಯಾಸ ಅಂತ ಹೇಳ್ಬೇಕೋ ಗೊತ್ತಿಲ್ಲ, 75ನೇ ವರ್ಷಕ್ಕೆ ನಾವು ಈಗಾಗಲೇ ಗಣರಾಜ್ಯೋತ್ಸವ ಸಂವಿಧಾನ ಜೊತೆಗೆ ಕಾಲಿಡ್ತಾ ಇದ್ದೀವಿ. ಮತ್ತಷ್ಟು ರಕ್ಷಣೆ ಬೇಕಾ, ಅಥವಾ ಮಹಿಳೆಯರಿಗೆ ಮತ್ತಷ್ಟು ಇಂಪಾರ್ಟೆನ್ಸ್ ಮಹತ್ವವನ್ನ ನಾವು ನೀಡಬೇಕಾ, ಬಟ್ ಯಾವ ದಿಕ್ಕಿನಲ್ಲಿ ಹೇಗೆ ಅನ್ನತಕ್ಕಂಥ ಪ್ರಶ್ನೆಗಳು ಹಾಗೆ ಉಳಿದಿದೆ ಅಂತ ಅನಿಸ್ತಾ ಇದೆ. ಅಂದ್ರೆ ನನಗೆ ಈ ಅಫ್ಕೋರ್ಸ್ ಈ ನಮ್ಮ ಎದುರಿಗೆ ನಡೀತಾ ಇರ್ತಕ್ಕಂಥ ಅನೇಕ ಘಟನಾವಳಿಗಳನ್ನ ಆಧರಿಸಿ ತಾವು ಹೇಳ್ತಾ ಇರುವಂತದ್ದು ನಿಜ ಇರ್ಬೋದು, ಆದ್ರೆ ಸಿಕ್ಕಿರುವಂತದನ್ನ ದಕ್ಕಿಸ್ಕೊಳ್ಳುವಂಥದ್ದು ಕೂಡ ಮುಖ್ಯ ಆಗುತ್ತೆ. ಹೌದು, ಅದಕ್ಕೆ ಎಲ್ಲಿಂದ ಅದನ್ನ ನಾವು ಕಟ್ಟಬೇಕು. ಈಗ ಬೇಟಿ ಬಚಾವೋ ಬೇಟಿ ಪಡಾವೋ ಆಯ್ತು, ಇವತ್ತಿಗೂ ಕೂಡ ನಾವು ಶಾಲೆ ಕಳಿಸೋದಕ್ಕೆ ಮನಸ್ಸೇ ಮಾಡೋದಿಲ್ಲ ಹೆಣ್ಮಕ್ಳನ್ನ. ಹೌದು, ಹೆಣ್ಣು ಭ್ರೂಣ ಅಂತ ಹಂತದಲ್ಲೇ ನಾವು ಅದನ್ನ ಇಲ್ದಂಗ್ ಮಾಡ್ತೀವಿ. ಈ ಪರಿಸ್ಥಿತಿ. I beg you, don't retire before you learn this AI habit. Build your own AI empire in 7 minutes a day or fall behind. So this is how I became the most dangerous person in the room. One habit changed everything. I replaced social media with microlearning. ಅದನ್ನ ಇಲ್ದಂಗ್ ಮಾಡ್ತೀವಿ. ಈ ಪರಿಸ್ಥಿತಿ, ಅದಕ್ಕೆ ಒಟ್ಟು ಸಮಾಜ ಕಾರಣ ಅನ್ಸಲ್ವಾ ನಿಮ್ಗೆ? ಒಟ್ಟು ಸಮಾಜವೂ ಕಾರಣ. ಮತ್ತೆ ಈ ಪುರುಷ ಪ್ರಧಾನ ಸಮಾಜ ಅನ್ನೋದು ಮೊದಲಿಂದನೂ ನಾವು ಹೇಗೆ ಮಾಡ್ಕೊಂಡು ಬೆಳೆಸ್ಕೊಂಡು ಬಂದ್ಬಿಟ್ಟಿದೀವಿ, ಅದರಿಂದ ಹೊರಗೆ ಬರತಕ್ಕಂತ ಮನಸ್ಸನ್ನ ನಾವು ಮಾಡ್ತಿಲ್ವಾ ಅನ್ನತಕ್ಕಂಥ ಒಂದು ಪ್ರಶ್ನೆನೂ ಅಲ್ಲೇ ಬರ್ತಾ ಇದೆ. ಪುರುಷ ಪ್ರಧಾನ ಅಂತ ಹೇಳಿದಾಗ ನಾವು ಏನ್ ಮಾಡ್ತಾ ಇದೀವಿ, ಪುರುಷನೇ ಅಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳುವಿಕೆ ಇರಬಹುದು. ಇವೆಲ್ಲವನ್ನು ಸಹ ನಾವು ನೋಡ್ತಾ ಇದ್ದಾಗ ಮಹಿಳೆಯರಿಗೆ ಆದ್ಯತೆಯನ್ನ ಕೊಡಬೇಕು, ಇನ್ನು ಮತ್ತಷ್ಟು ಅದು ಪ್ರಾಕ್ಟಿಕಲ್ ಆಗಿ ಆಗ್ಬೇಕು. ಸಂವಿಧಾನ ಕೊಟ್ಟಿದೆ, ಥ್ಯಾಂಕ್ಸ್ ಟು ಅವರ್ ಕಾಂಟ್ರಿಬ್ಯೂಟರ್ಸ್, ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿದೆ ಈಕ್ವಾಲಿಟಿ ಅಂತ ಮಾತಾಡ್ತೀವಿ, ಸಮಾನತೆ ಅಂತ ಮಾತಾಡ್ತೀವಿ. ಮಾತಾಡೋಣ ಮೇಡಮ್, ಮುಂದುವರ್ಸೋಣ ಮಾತುಕತೆಯನ್ನ. ಉಷಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ ಇಂಥ ಸಂದರ್ಭದಲ್ಲಿ ಎಲ್ಲಾ ಕಡೆ ದೇಶದಿಂದಲೂ ಬಂದಿರ್ತಾರೆ ಅಂತ ಹೇಳಿದ್ರಿ. ಇದು ಸಾರ್ವಜನಿಕ ಸಮಸ್ಯೆಗಳನ್ನ ಇಲ್ಲಿ ಒಂದ್ ಸ್ವಲ್ಪ ಕುರಿತಾದ ಚರ್ಚೆಗಳು ಮಾಡಿದ್ರೆ ಒಳ್ಳೇದು. ಈ ಬಾಲ್ಯ ವಿವಾಹ ಇರ್ಬೋದು, ವರದಕ್ಷಿಣೆ ಇರ್ಬೋದು, ಸೈಬರ್ ಸುರಕ್ಷತೆ ಬಗ್ಗೆ ಇದೆಲ್ಲ ಜನಗಳಿಗೆ ತಿಳುವಳಿಕೆ ಕೊಟ್ರೆ ಆಗ ಎಲ್ಲಾರೇ ಸೇರಿಸ್ತಾರೆ, ಎಲ್ರಿಗೂ ತುಂಬಾ ಅನುಕೂಲ ಆಗುತ್ತೆ. ಬರೀ ದೇಶ ಅನ್ಕೊಂಡು ಆತರ ಕೊಡೋದ್ರಿಂದ ಅದ್ರ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮನು
ಆ ಸಂದರ್ಭದಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಮೇಡಮ್. ಓಕೆ, ಬಹಳ ಅರ್ಥಪೂರ್ಣವಾದಂಥ ಪ್ರಶ್ನೆ ಅನ್ಕೊಳ್ತೇನೆ. ಕಾರಣ ದೇಶ ಅಂದರೆ ಬರೀ ಒಂದು ಭೂಪಟ ಅಲ್ಲ, ಜನ. ಆ ಜನರಿಗೆ ಬೇಕಿರ್ತಕ್ಕಂಥ ಜನರ ಸಮಸ್ಯೆಗಳನ್ನು ಕೇಂದ್ರವಾಗಿಟ್ಕೊಂಡು ಆದರೆ ಒಳ್ಳೆಯದು ಕಾರ್ಯಕ್ರಮಗಳು ಅನ್ನುವಂಥದ್ದು ಅವರ ಕಳಕಳಿ. ಉಷಾ ಅವರು ಒಳ್ಳೆ ಪ್ರಶ್ನೆನ ಕೇಳಿದೀರಾ. ದೇಶ ಅನ್ನೋದು ನಾವು ಸುಭದ್ರ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ದೇಶದ ಸುಭದ್ರತೆಯು ನಮ್ಗೆ ಬೇಕಾಗಿದೆ. ದೇಶದ ಬಗ್ಗೆ ಅಭಿಮಾನ ಇದ್ದಾಗಲೇ ದೇಶ ಉಳಿಯುತ್ತೆ. ತದನಂತರ ನಮಗೆ ಸಾಮಾಜಿಕ ಸಮಸ್ಯೆಗಳು, ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ನಮ್ಮಲ್ಲಿ ಇಲ್ಲ ಅಂತ ಹೇಳಿದಾಗ ಏನಾಗತ್ತೆ, ಸಾಮಾಜಿಕ ಸಮಸ್ಯೆಗಳು ನಮ್ಗೇನು ಅಲ್ಲ ಅಂತ ಅನ್ನಿಸ್ಬಿಡತ್ತೆ. ಇದೇ ಒಂದು ತಪ್ಪನ್ನ ಮಾಡಿದಂತಹವರು ನಮ್ಗೆ ಗೊತ್ತಿದೆ ಈಗಾಗಲೇ ಡಿಕ್ಟೇಟರ್ಶಿಪ್ ಅಲ್ಲಿ ಎಲ್ಲ ಏನಾಗ್ತಿದೆ ಅಂತ ಹೇಳಿ. ಅಲ್ಲಿದ್ದದ್ದು ಕೇವಲ ನೀವು ಹೇಳಿದಾಗೆ ಸಮಸ್ಯೆಗಳು. ಅವರು ಕಂಡುಕೊಂಡಂತಹ ಒಂದು ಮಾರ್ಗ ಡಿಕ್ಟೇಟರ್ಶಿಪ್, ನಿರಂಕುಶತ್ವಾಗಿರತಕ್ಕಂತ ಒಂದು ವ್ಯವಸ್ಥೆಯನ್ನ. ಅಲ್ಲಿ ರಿಸಲ್ಟ್ ದಟ್ ಲೆಡ್ ಟು ದ ವರ್ಲ್ಡ್ ವಾರ್. ಹೌದು. ಹಾಗಾಗಿ ದೇಶನವನ್ನ ನಾವು ಸುಭದ್ರತೆಯಿಂದ ಇದ್ದೀವಿ, ಸುರಕ್ಷಿತವಾಗಿದ್ದೀವಿ ದೇಶದಲ್ಲಿ ಅಂತ ಹೇಳಿದಾಗ ಖಂಡಿತವಾಗಿಯೂ ಸಾಮಾಜಿಕ ಸಮಸ್ಯೆ ಅಷ್ಟೇ ಅಲ್ಲ, ಆರ್ಥಿಕ ವ್ಯವಸ್ಥೆ ಇರಬಹುದು, ಬೇರೆ ರೀತಿಯ ಒಂದು ಸಮಸ್ಯೆಗಳಿಗೂ ಸಹ ಪರಿಹಾರವನ್ನ ಕಂಡುಕೊಳ್ತಾ ಇರ್ತೀವಿ. ಸಮಸ್ಯೆ ಅನ್ನೋದು ಸಮಸ್ಯೆಯಾಗಿ ಉಳ್ಕೊಳ್ಬಾರ್ದು. ಸೊ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ನಮ್ಮ ಕೊಡುಗೆ ಏನಿದೆ, ಒಬ್ಬ ಸಾಮಾನ್ಯ ಪ್ರಜೆನೂ ಸಹ ಕೊಡುಗೆಯನ್ನು ನೀಡ್ತಾ ಹೋಗ್ಬೇಕಾಗತ್ತೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ಖಂಡಿತವಾಗಿಯೂ ಸಮಸ್ಯೆಗಳಿಗೂ ಒಂದು ಪರಿಹಾರ ಸಿಗತ್ತೆ. ದೇಶವನ್ನ ಕಟ್ಟತಕ್ಕಂಥದ್ದು, ಸಾರ್ವಭೌಮತ್ವ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ನಮ್ಮ ದೇಶವಾಗಿ ಉಳ್ಕೊಳ್ಳೋದಿಲ್ಲ. ಅವಾಗ ನಮ್ಗೆ ಪ್ರಾಣ ಭಯ ಸ್ಟಾರ್ಟ್ ಆಗತ್ತೆ. ಇವಾಗ ನಾವು ಬಹಳ ಸುರಕ್ಷಿತವಾಗಿದ್ದೀವಿ, ಹಾಗಾಗಿ ದೇಶಾಭಿಮಾನ ಜೊತೆಗೆ ದೇಶಾಭಿಮಾನ ಇದ್ದು ನಾವು ಸುರಕ್ಷಿತವಾಗಿದ್ದೀವಿ ಅಂತ ಹೇಳಿದಾಗ ಈ ಎಲ್ಲಾ ಸಮಸ್ಯೆಗಳು ಸಹ ಬಹಳ ಸುಲಭವಾಗಿ ನಾವು ಪರಿಹಾರವನ್ನ ಕೊಡ್ತಾ ಹೋಗ್ಬೋದು. ದೇಶ ಇದ್ರೆ ತಾನೇ ನಾವು ಹೌದು ಫಸ್ಟ್ ದೇಶ ಉಳಿಸ್ಕೊಳ್ಬೇಕು. ದೇಶದ ಒಳಗಡೆ ಬದುಕುವ ಒಂದು ಸುರಕ್ಷಿತವಾದಂಥ ಸೌಹಾರ್ದಯುತವಾದಂಥ ವಾತಾವರಣ ಇದ್ದಾಗ ಈ ಸಮಸ್ಯೆಗಳನ್ನ ಅಷ್ಟೇ ಸೌಹಾರ್ದಯುತವಾಗಿ ಸಂವಿಧಾನದಡಿಯಲ್ಲಿ, ಕಾನೂನಿನಡಿಯಲ್ಲಿ ನಾವು ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದೇಶ ಮೊದಲು. While the world gets used to AI, the next big thing is already here. Generative AI. ದೇಶ ಮೊದಲು. ಅದು ನನ್ನ ಒಂದು ಅಭಿಪ್ರಾಯವೂ ಹೌದು ಸರ್. ದೇಶ ಇರಬೇಕು, ದೇಶವನ್ನ ಕಟ್ಟಬೇಕು ನಾವು. ಆಗಿದ್ದಾಗ ಮಾತ್ರ ನಮ್ಗೆ ನಾವು ಮಕ್ಕಳ ಇರ್ಬೋದು, ನಾವೇ ಇರಬಹುದು, ಎಷ್ಟು ಆರಾಮಾಗಿ ಹೇಳಿ ಬಂದಿರ್ತೀವಿ ಮನೆಯಲ್ಲಿ ನಾನು ವಾಪಸ್ ಬರ್ತೀನಿ ಅಂತ. ಅಷ್ಟು ಸುರಕ್ಷಿತವಾಗಿ ನಾವು ಇದೀವಿ ಅಂತ ಹೇಳಿದಾಗ ಬೇರೆ ಸಮಸ್ಯೆಗಳೆಲ್ಲಾನು ನಾವು ಖಂಡಿತವಾಗಿ ಪರಿಹಾರ ನಮ್ಗೆ ಸಿಕ್ಕೇ ಸಿಗುತ್ತೆ. ನನಗೆ ಭಾರತ್ ಪರ್ವ ಮತ್ತೆ ಆ ವಿಚಾರಕ್ಕೆ ಬರೋದೇ ಆದರೆ, ಈ ಭವ್ಯವಾದಂಥ ಸಾಂಸ್ಕೃತಿಕವಾದಂಥ ಒಂದು ಸಂಪತ್ತು ನಮ್ಮ ಮಧ್ಯೆ ಇದೆ, ಒಂದು ನಿಧಿ ಇದೆ. ಅದು ಕಾಲದ ಒತ್ತಡಕ್ಕೆ ಸಿಕ್ಕಿ ಎಲ್ಲೋ ಒಂದು ಕಡೆ ಕಳೆದೋಗ್ತಿದೆಯಾ ಅನ್ನುವಂಥ ಒಂದು ಭಯ ಇರುವಾಗ, ಈ ಥರ ಒಂದು ಕಡೆ ದೆಹಲಿಯ ಕೆಂಪುಕೋಟೆ ಎದುರುಗಡೆ ಎಲ್ಲ ರಾಜ್ಯಗಳ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಎಲ್ಲ ಸಾಂಸ್ಕೃತಿಕ ವೈವಿಧ್ಯ, ಎಲ್ಲ ಥರದ ಊಟೋಪಚಾರಗಳು, ಅಲ್ಲಿನ ಕಲೆ, ಸಂಸ್ಕೃತಿ, ಜನ, ಉಡುಗೆ ತೊಡುಗೆ ಎಲ್ಲವೂ ಕೂಡ ಒಂದು ಕಡೆ ಮೇಳೈಸೋದಿದೆಯಲ್ಲ, ಅಲ್ಲೆಲ್ಲ ಒಂದು ಕಡೆ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಮತ್ತಷ್ಟು ಗಟ್ಟಿಯಾಗಿ ಮಾಡಬೇಕು ಅನ್ನುವಂಥ ಸಂಕಲ್ಪಕ್ಕೆ ನಮ್ಮನ್ನ ಬದ್ಧರನ್ನಾಗಿ ಮಾಡ್ಬೋದು. ಹೌದು ಸರ್, ಇದು ಭಾರತ್ ಪರ್ವ ಅನ್ನತಕ್ಕಂಥ ಒಂದು ಕಾನ್ಸೆಪ್ಟನ್ನೇ ಎಷ್ಟು ಬ್ರಾಡ್ ಆಗಿದೆ ಅಂತ ಹೇಳಿದ್ರೆ, ನಮ್ಗೆ ಒಂದು ರಾಜ್ಯದ ಮತ್ತೊಂದು ರಾಜ್ಯದ ಸಂಪ್ರದಾಯಗಳು ನಮ್ಗೆ ಅರಿವಿಲ್ಲ ಅಂತ ಹೇಳಿದಾಗ ದಟ್ ಲೀಡ್ಸ್ ಟು ಬಹಳಷ್ಟು ಗೊಂದಲಗಳಿಗೆ ಅದು ಕಾರಣ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಒಂದು ಪರಿಚಯ ಆಗ್ಬೇಕು, ಯಾವ ಒಂದು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅವ್ರ ಸಂಪ್ರದಾಯ. ಅವಾಗ್ಲೇ ನಮ್ಗೆ ಸೆಕ್ಯುಲರ್ ಅಂತ ನಾವೇನ್ ಅಡಾಪ್ಟ್ ಮಾಡ್ಕೊಂಡಿದೀವಿ, ಆ ಒಂದು ಪದಕ್ಕೆ ನಾವು ಜಾತ್ಯತೀತ ಅಂತ ನಾವೇನ್ ಹೇಳ್ತಾ ಇದೀವಿ, ಅಥವಾ ಬೇರೆ ಒಂದು ಅಲ್ಲಿನ ಅದಕ್ಕೆ ನಾವು ಅರ್ಥವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಗಣತಂತ್ರ ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲೇ ಇದೆ. ಸಂವಿಧಾನದಲ್ಲೇ ಇದೆ. ಪ್ರಜೆಗಳಾಗಿ ನಾವು ಗಣರಾಜ್ಯವನ್ನಾಗಿ ಕಟ್ತೇವೆ ಅಂತ ಸಂಕಲ್ಪ ಮಾಡ್ಕೊಳ್ತೀವಿ. ಹೌದು. ಆ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಹೇಳಬೇಕು ಅಂತ ಹೇಳಿದಾಗ ಮತ್ತೊಮ್ಮೆ ನಾವು ಈ ಎಲ್ಲಾ ವೈವಿಧ್ಯಗಳಿಗೆ ಕಾರಣ ಆಗಿರೋದೇ ಒಕ್ಕೂಟ ವ್ಯವಸ್ಥೆ. ಒಕ್ಕೂಟ ವ್ಯವಸ್ಥೆ ಇಲ್ಲ ಅಂತ ಹೇಳಿದಾಗ ಪ್ರತಿಯೊಂದು ರಾಜ್ಯವೂ ಒಂದು ದೇಶ ಆಗ್ತಾ ಹೋಗುತ್ತೆ. ಈಗಾಗ್ಲೇ ನಾವು ಇದನ್ನ ಮಾಡ್ತಾ ಇರತಕ್ಕಂತ ಒಂದು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಅದೇ ಒಂದು ಕಾರಣಕ್ಕಾಗಿ. ಪ್ರತಿಯೊಂದು ರಾಜ್ಯದ ವೈಶಿಷ್ಟ್ಯಗಳು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಹೋಗ್ಬೇಕು. ನಾವೆಲ್ಲರೂ ಒಂದೇ. ನಾವೆಂಥ ವೈವಿಧ್ಯತೆಗಳಲ್ಲಿ ಕಾಣ್ತಾ ಬಂದರೂ ಸಹ ಭಾರತದಲ್ಲಿರತಕ್ಕಂಥ ನಾವೆಲ್ಲರೂ ಸಹ ಒಂದೇ ಆಗಿದ್ದೀವಿ. ಒಬ್ಬರ ಆಚರಣೆ, ಒಬ್ಬರ ಪದ್ಧತಿಗೆ ನಾವು ಲೈಕ್ ವಿ ಆರ್ ಗಿವಿಂಗ್ ಈಚ್ ಮ್ಯೂಚುವಲ್ ರೆಸ್ಪೆಕ್ಟ್. ಎಸ್, ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನ ನಾವಲ್ಲಿ ಕೊಡಬೇಕಾಗತ್ತೆ. ಕೊಟ್ಟಾಗ ಮಾತ್ರನೇ ಇವೆಲ್ಲ ಉಳ್ಕೊಳ್ತಾ ಹೋಗುತ್ತೆ, ನಾವು ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಆಗತ್ತೆ. ಐಕ್ಯತೆಯನ್ನ ನಮಗ್ ಬೇಕು, ಹೌದು, ಒಪ್ಕೊಳ್ತೀವಿ. ಇಂಟಿಗ್ರೇಷನ್ ಇಟ್ ಇಸ್ ವೇರ್ ಡೈವರ್ಸಿಟಿ ಅನ್ನೋದಿದೆ ನಮ್ಮಲ್ಲಿ. ಭಾಷೆ, ಪದ್ಧತಿ, ಸಂಪ್ರದಾಯ, ಜೊತೆಗೆ ನಮ್ಮ ಉಡುಗೆ ತೊಡುಗೆ, ಆಹಾರ,
ಇವೆಲ್ಲದರಲ್ಲೂ ಸಹ ನಾವಿಷ್ಟು ಬ್ಯೂಟಿಫುಲ್ ಆಗಿದ್ದೀವಿ ಅಂತ ಹೇಳಿದಾಗ ಈ ಸಡಗರವನ್ನ ನಾವು ಸಹ ಹೋಗಿ ಎಂಜಾಯ್ ಮಾಡಬೇಕಾಗಿರುತ್ತೆ. ಅಥವಾ ನಾವು ಟೈಅಪ್ನ ಈಗಾಗಲೇ ಮಾಡ್ಕೊಳ್ತಾ ಇದೀವಿ. ಕೇಂದ್ರ ಸರ್ಕಾರ ಬಹಳಷ್ಟು ಒಂದು ಕಾರ್ಯಕ್ರಮಗಳನ್ನ ಈ ನಿಟ್ಟಿನಲ್ಲಿ ಹಮ್ಮಿಕೊಳ್ತಾ ಇದೆ. ಸಂಪ್ರದಾಯಗಳ ಎಕ್ಸ್ಚೇಂಜ್ ಆಗಬೇಕು, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕರ್ನಾಟಕದವರು ಹೋಗಿ ಬೇರೆ ಕಡೆ ಒಂದು ಪ್ರೆಸೆಂಟೇಷನ್ ಕೊಡತಕ್ಕಂಥದ್ದು. ಭಾರತ್ ಶ್ರೇಷ್ಠ ಭಾರತ ಕಲ್ಪನೆಯೇ ಅದು ಆಗಿದೆ, ಎಸ್ಪೆಷಲಿ ಯೂತ್ಸ್ ಒಳಗಡೆ. Vikram found the perfect package. ಏಕ್ ಭಾರತ್ ಶ್ರೇಷ್ಠ ಭಾರತ ಕಲ್ಪನೆಯೇ ಅದು ಆಗಿದೆ, ಎಸ್ಪೆಷಲಿ ಯೂತ್ಸ್ ಒಳಗಡೆ. ಯಾಕೆಂದ್ರೆ ನಾಳೆ ಅವರೇ ಈ ದೇಶದ ಸಂಪತ್ತು, ರೂವಾರಿಗಳು, ನಾಯಕರು. ಅವ್ರ ನಡುವೆ ಈ ತರದೊಂದು ಎಕ್ಸ್ಚೇಂಜ್ ಆಗ್ಲಿ ಅನ್ನೋ ಕಾರಣಕ್ಕಾಗಿನೇ ಏಕ್ ಭಾರತ್ ಶ್ರೇಷ್ಠ ಭಾರತ್ ಬಂತು. ಹೌದು. ಸೊ ಅದಷ್ಟೇ ಅಲ್ಲ, ಜೊತೆಗೆ ನಮ್ಮ ಟ್ರೈಬಲ್ಸ್ ಒಂದು ಇರಬಹುದು, ಕರಕುಶಲ ಇರಬಹುದು, ಅಲ್ಲಿನ ಒಂದು ಕಲಾಕೃತಿಗಳ ಜೊತೆಗೆ ಅಲ್ಲಿನ ಆಟಗಳು, ಚಟುವಟಿಕೆಗಳು. ನೀವು ಬೇರೆ ಕಡೆ ನಾರ್ತ್ ಕಡೆಗೆ ಅಥವಾ ಸೌತ್ ಇಂಡಿಯನ್ಗೆ ನಾವು ಬಂದಾಗ ನಮ್ಮಲ್ಲಿ ತಮ್ಮದೇ ಆದಂತಹ, ಮೊನ್ನೆ ನಮ್ಮಲ್ಲಿ ಕಂಬಳವನ್ನ ಆಚರಣೆಯನ್ನ ಮಾಡಿದ್ರು ಕರ್ನಾಟಕದ್ದು. ಎಷ್ಟು ಪಾಪ್ಯುಲರ್ ಆಗಿ ಇಡೀ ವರ್ಲ್ಡ್ ವೈಡ್ ಅದು ಎಲ್ಲ ಪಾಪ್ಯುಲರ್ ಆಗ್ತಾ ಹೋಯ್ತು. ಕೆಲವೊಂದು ಆಚರಣೆಗಳು ಮನಸ್ಸಿಗೆ ಮುದ ನೀಡುತ್ತೆ. ನಮ್ಮ ಉತ್ಸವ ಹೌದು ಇಷ್ಟು ಚೆನ್ನಾಗಿದೆ ಅನ್ನತಕ್ಕಂಥದ್ದು. ಇದು ಗೊತ್ತಾಗ್ಬೇಕು ಅಂತ ಹೇಳಿ ಭಾರತ್ ಪರ್ವ, ಭಾರತದ ಒಂದು ಇತಿಹಾಸ ಇರಬಹುದು, ಇವತ್ತು ಪ್ರೆಸೆಂಟ್ ಇರಬಹುದು ಸಿಚುಯೇಷನ್ಸ್, ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಖಂಡಿತ ಈ ಸಂದರ್ಭದಲ್ಲಿ ನನಗೆ ನೆನಪಾಗೋದು ನಮ್ಮ ಕರ್ನಾಟಕದ ಮಲ್ಲಕಂಬ ಇಡೀ ದೇಶದಲ್ಲಿ ಇವತ್ತು, ಹಾಗೇನೆ ಕಂಬಳ ಕೂಡ ನಮ್ದೇ. ಹೌದು, ಇಡೀ ದೇಶದ ಗಮನ ಸೆಳೀತು, ಅಂತಾರಾಷ್ಟ್ರೀಯ ಮಟ್ಟದ ಗಮನವನ್ನ. ಹೌದು. ಎಸ್, ರಾಮನಗರದಿಂದ ಒಂದು ಕರೆ ಇದೆ, ತಗೊಳ್ತೀನಿ. ರವಿಕುಮಾರ್ ಅವರು. ರವಿಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ರವಿಕುಮಾರ್ ಅವರೇ, ಮಾತಾಡಿ ಸರ್. ಏನ್ ಪ್ರಶ್ನೆ? ಮೇಡಮ್ ಅವರು ತುಂಬಾ ಅದು ಭಾರತ ವಿಕಸನ ಅಂತ ಹೇಳ್ತಿದಾರಲ್ವಾ? ಓಕೆ, ಈಗ ನಾವು ಕೇಂದ್ರ ಸರ್ಕಾರಗಳು ಏನಾದ್ರು ಆದೇಶ ಮಾಡಿದಾಗ ಸರಿಯಾದ ರೀತಿಯಲ್ಲಿ ರಾಜ್ಯ ಸರ್ಕಾರಗಳು ಅದನ್ನ ಇದು ಮಾಡಲ್ಲ. ಈಗ ನಮ್ಮ ಯುವಕರಲ್ಲಿ ಏನಕ್ಕೆ ಮೆಸೇಜ್ ಹೋಗುತ್ತೆ ಅದು? ಅಂದ್ರೆ ಕೇಂದ್ರ ಸರ್ಕಾರ ಮಾಡಿದಾಗ ರಾಜ್ಯ ಸರ್ಕಾರದಲ್ಲಿ ಅವು ಜಾರಿಗೆ ಬರಲ್ಲ ಅಂತ? ಜಾರಿಗೆ ಬರಲ್ಲ, ಸರ್ಕಾರದ ಮೇಲೆ ಯಾವ್ದನ್ನ ಪರಿಗಣನೆ ಮಾಡ್ತಾರೆ. ಓಕೆ ಓಕೆ ಓಕೆ, ಹೌದಲ್ವಾ? ಆಗ ನಾವು ಯುವಕರಿಗೆ ನೋಡೋಣ. ಎಸ್, ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. ಮಾತಾಡ್ತಾರೆ ರವಿಕುಮಾರ್ ಅವರು, ಕೇಳಿಸ್ಕೊಳ್ಳಿ. ಸಂವಿಧಾನದಲ್ಲಿ ಇದೆ ಸರ್. ಹಲೋ, ಎಸ್. ಓಕೆ, ರವಿಕುಮಾರ್ ಅವರು ಕೇಳ್ತಾ ಇದ್ರು ಫೆಡರಲ್ ಸಿಸ್ಟಮ್ ಬಗ್ಗೆ. ಅಂದ್ರೆ ಸಂಯುಕ್ತ ಸರ್ಕಾರ ನಮ್ಮಲ್ಲಿ ಇರತಕ್ಕಂಥದ್ದು, ಯೂನಿಟಿ ಇನ್ ಫೆಡರಲಿಸಮ್ ಅಂತಾನೆ ನಾವು ಹೇಳ್ತಾ ಹೋಗ್ತೀವಿ ಸರ್. ಯಾಕೆ ಕೇಂದ್ರ ಸರ್ಕಾರಕ್ಕೆ ನಾವು ಹೆಚ್ಚಿನ ಒಂದು ಮಹತ್ವವನ್ನ ಕೊಡ್ತಾ ಇದ್ದೀವಿ, ರಾಜ್ಯ ಸರ್ಕಾರಗಳು ಇದನ್ನ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಅಲ್ಲಿ ಕೆಲವೊಂದು ವ್ಯತ್ಯಾಸಗಳು ಆಗಬಹುದು. ನಮ್ಮಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆನಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದಾಗ, ಕೇಂದ್ರ ಸರ್ಕಾರ ಏನೆಲ್ಲ ಜಾರಿಗೆಯನ್ನ ಮಾಡಿದೆ ಅದನ್ನ ಜಾರಿಗೆ ತಗೊಂಬರತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರವೂ ಮಾಡ್ತಾ ಇದೆ. ಕೆಲವೊಂದು ವಿಷಯಗಳಲ್ಲಿ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಅನ್ನೋದನ್ನ ಕಾಣ್ತೇವೆ ವಿನಃ ಯಾವುದೇ ಇಲ್ಲಿ ಜಾರಿಗೆ ಬಂದೇ ಇಲ್ಲ ಅಂತ ಹೇಳೋದು ಸರಿ ಅಲ್ಲ ಇಲ್ಲ. ಅದರಲ್ಲಿ ಎರಡು ಎಕ್ಸಾಂಪಲ್ ನಾನು ಕೋಟ್ ಮಾಡಬಹುದು ಇಲ್ಲಿ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ, ಪ್ರಧಾನಮಂತ್ರಿಯವರದ್ದು ಅದು ಒಂದು ಕಾರ್ಯಕ್ರಮ, ಮತ್ತೊಂದು ನರೇಗಾ. ಈ ಎರಡು ಕಾರ್ಯಕ್ರಮಗಳು ಸಹ ಕೇಂದ್ರ ಸರ್ಕಾರದ್ದೇ ಹೌದು, ಆದರೆ ಎಲ್ಲಾ ರಾಜ್ಯಗಳಲ್ಲೂ ಸಹ ಬಹಳ ಒಂದು ಎಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ಜಾರಿಗೆ ಬಂದಿರತಕ್ಕಂಥದ್ದು ಇವೆರಡು ಕಾರ್ಯಕ್ರಮಗಳು. ಮತ್ತೆ RTE ಇರಬಹುದು, ಅಂದ್ರೆ ರೈಟ್ ಟು ಎಜುಕೇಶನ್ ಅಂತ ನಾವು ಶಿಕ್ಷಣವನ್ನ ತೆಗೆದುಕೊಂಡಿದ್ದೀವಿ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ಸಹ ಸಾಮಾನ್ಯ ಪ್ರಜೆಗಳಿಗೆ ಹತ್ತಿರವಾಗಿರತಕ್ಕಂಥ ಕಾರ್ಯಕ್ರಮಗಳನ್ನ ಕೊಟ್ಟವರು ಕೇಂದ್ರ ಸರ್ಕಾರದವರು. ಸೊ ಹಲವಾರು ಕಾರ್ಯಕ್ರಮಗಳು ಇದೇ ರೀತಿಯಲ್ಲಿ ಜನರಿಗೆ ತಲುಪ್ತಾ ಇದೆ. ಕೆಲವೊಮ್ಮೆ ಆಗಬಹುದು ಇಲ್ಲಿ ಡಿಸಿಷನ್ ಮೇಕಿಂಗ್ ಇರಬಹುದು, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇಂದ ಆಗದೇ ಇರಬಹುದು, ಆದರೆ ಅದನ್ನ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಎಲ್ಲಾ ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅದು ಸಾಮಾನ್ಯ ನಾಯಕ ಅಥವಾ ಜನರ ಪರವಾಗಿರೋದ್ರಿಂದ ಮಾಡಲೇಬೇಕಾಗಿರತಕ್ಕಂಥ ಅನಿವಾರ್ಯವೂ ಸಹ ಅವರಲ್ಲಿ ಇರುತ್ತೆ. ಅಫ್ಕೋರ್ಸ್ ನೀವು ಪ್ರಸ್ತಾಪ ಮಾಡಿದಾಗೆ ಅನೇಕ ಪ್ರಧಾನಮಂತ್ರಿ ಮಾತೃತ್ವ ಸುರಕ್ಷಿತ ಅಭಿಯಾನ, ಮಾತೃ ವಂದನಾ ಕಾರ್ಯಕ್ರಮ ಇರ್ಬೋದು, ಈಗಾಗಲೇ ಹೇಳಿದಾಗೆ ಬೇಟಿ ಬಚಾವೋ ಬೇಟಿ ಪಢಾವೋ ಇರ್ಬೋದು, ಈ ಥರದ ಅನೇಕ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲೇ ನೋಡೋದ್ರಿಂದ ಯಾವ ಕಾರಣಕ್ಕೂ ಕೂಡ ರಾಜ್ಯಗಳು ನಿರಾಕರಣೆ ಮಾಡೋ ಹಾಗಿಲ್ಲ. ಯಾಕೆ ಅಂದ್ರೆ ಇವು ಅಭಿವೃದ್ಧಿ ಕೇಂದ್ರಿತ ಅಥವಾ ಜನಕೇಂದ್ರಿತ, ಜನ ಅಭಿವೃದ್ಧಿ ಕೇಂದ್ರಿತ ಕಾರ್ಯಕ್ರಮಗಳಾಗಿರೋದ್ರಿಂದ ನಿರಾಕರಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
2 ಅಥವಾ 3 ರಾಜ್ಯಗಳು ಸೇರ್ಕೊಂಡಾಗ ಅಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಆಗತ್ತೆ ಅನ್ನೋದು ಬಿಟ್ರೆ ಬೇರೆ ಎಲ್ಲಾ ಜನಪರವಾಗಿರತಕ್ಕಂತ ಅಭಿವೃದ್ಧಿ ಕಡೆ ಇರತಕ್ಕಂತ ಎಲ್ಲಾ ಕಾರ್ಯಕ್ರಮಗಳನ್ನು ಸಹ ರಾಜ್ಯ ಸರ್ಕಾರಗಳು ಅನುಷ್ಠಾನಕ್ಕೆ ತರತಕ್ಕಂತ ಪ್ರಯತ್ನವನ್ನ ಮಾಡಿದರೆ ಮಾಡ್ತಾನೂ ಇದ್ದಾರೆ. ಓಕೆ, ಇದಕ್ಕೇನಾದ್ರೂ ಸಂವಿಧಾನ ಈ ರೀತಿ ನಿಮ್ದಿಷ್ಟು ನಿಮ್ ಪಾಲಿಷ್ಟು ಅಂತ ಏನಾದ್ರೂ ಹಂಚಿಕೆ ಮಾಡಿ ಅಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಒಂದು ಸೌಹಾರ್ದ ಸಂಬಂಧಕ್ಕೆ ಬೆಸುಗೆ ಹಾಕಿದೆಯಾ? ಕೇಂದ್ರ ಸರ್ಕಾರ ಸಂವಿಧಾನದಲ್ಲಿ ಈಗಾಗಲೇ ಇದೆ. ನಾನು ಈಗಾಗಲೇ ಒಂದು ರಿಪಬ್ಲಿಕ್ ಅಥವಾ ನಮ್ಮ ಪ್ರಿಯಾಂಬಲ್ ಬಗ್ಗೆ ನೀವು ತೆಗೆದುಕೊಂಡಾಗ ಅಲ್ಲಿ ನಾವು ಡಿಕ್ಲೇರ್ ಮಾಡ್ತೀವಿ, ಏನಂತ ಹೇಳ್ತೀವಿ, ಡೆಮೊಕ್ರೆಟಿಕ್ ರಿಪಬ್ಲಿಕ್, ಸೋಷಿಯಲಿಸ್ಟಿಕ್ಸ್ ಅಂಡ್ ಸೆಕ್ಯುಲರ್ ಅಂತ ಅಲ್ಲಿ ಹೇಳ್ತೀವಿ. ಆಮೇಲೆ ಎಲ್ಲ ಜನರಿಗೂ ಸಹ ನಾವಿಲ್ಲಿ ಸ್ವಾತಂತ್ರ್ಯವನ್ನ, ನ್ಯಾಯವನ್ನ, ಸಮಾನತೆಯನ್ನ ಒದಗಿಸತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಬಂದಾಗ ಸಮಾನತೆ ಅಂತ ಹೇಳಿದಾಗ ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸಹ ಪ್ರಯತ್ನವನ್ನ ಪಡಲೇಬೇಕಾಗುತ್ತೆ. ಆ ಪ್ರಯತ್ನವನ್ನ ಪಟ್ಟಾಗ ಮಾತ್ರನೇ ಏನಾಗುತ್ತೆ, ನಾವು ಅಭಿವೃದ್ಧಿ ಪಥದ ಹೋಗ್ತಾ ಹೋಗ್ತೀವಿ. ಸಂವಿಧಾನ ಏನ್ ಮಾಡುತ್ತೆ ಇದರಲ್ಲಿ ಮತ್ತೊಮ್ಮೆ ನಮ್ಗೆ ಹೇಳತಕ್ಕಂಥದ್ದು ಡಿವಿಷನ್ ಆಫ್ ದ ಪವರ್ಸ್ ಅಂತ ಆಗ್ಲಿಲ್ಲ. ನೀವು ಅಧಿಕಾರದ ಒಂದು ವಿಭಜನೆ ಆಗ್ಲಿಲ್ಲ, ಆದ್ರೆ ಅಧಿಕಾರದ You know, when Steve Jobs introduced the first iPhone, he didn't show you a mobile with a list of features. He painted a new... ಅಧಿಕಾರದ ಒಂದು ಹಂಚಿಕೆ ಆಗಿದೆ. ಅಧಿಕಾರದ ಹಂಚಿಕೆ ಆದಾಗ ಯಾವುದೆಲ್ಲ ನಮ್ಗೆ ಅಟೋನಮಸ್ ಪವರ್ಸ್ ಅನ್ನೋದಿರುತ್ತೆ, ಸ್ವತಂತ್ರವಾಗಿ ರಾಜ್ಯ ಸರ್ಕಾರಗಳು ತನ್ನ ಒಂದು ಡಿಸಿಷನ್ ಮೇಕಿಂಗ್ ನ ಮಾಡಬಹುದು, ತೀರ್ಮಾನವನ್ನ ಮಾಡಬಹುದು, ಅದು ಅವರಿಗೆ ಬಿಟ್ಕೊಟ್ಟಿದ್ದಾರೆ. ನಮ್ದು ಅಗ್ರಿಕಲ್ಚರ್ ಇರ್ಬೋದು, ಲೋಕಲ್ ಇಶ್ಯೂಸ್ ಎಲ್ಲ ನಾವೇನ್ ಮಾಡ್ತಾ ಇದೀವಿ, ಇಲ್ಲೇ ಡಿಸಿಷನ್ ಮೇಕಿಂಗ್ ಆಗ್ತಾ ಹೋಗುತ್ತೆ. ಕೆಲವೊಂದನ್ನ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಕೊಡಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಹಲವಾರು ರಾಜ್ಯಗಳಲ್ಲಿ ನಮ್ಮಲ್ಲಿ ಇದಾವೆ, ಒಕ್ಕೂಟ ವ್ಯವಸ್ಥೆನಲ್ಲಿ ಹಲವಾರು ರಾಜ್ಯಗಳನ್ನ ಕಾಣ್ತಾ ಹೋಗ್ತೀವಿ. ಒಂದು ವೇಳೆ ನಾವು ಸುಪ್ರೀಂ ಪವರ್ನ ರಾಜ್ಯಗಳಿಗೆ ಕೊಟ್ಟಾಗ ಅಲ್ಲಿ ಡಿಸ್ಟರ್ಬೆನ್ಸಸ್ ಆಗುತ್ತೆ, ಪೀಸ್ ಅಂಡ್ ಸೆಕ್ಯೂರಿಟಿ ಅಂದ್ರೆ ಶಾಂತಿ ಮತ್ತೆ ಸುಭದ್ರತೆಗೆ ಧಕ್ಕೆ ಬರತಕ್ಕಂತ ಒಂದು ವ್ಯತ್ಯಾಸವೂ ಆಗ್ತಾ ಹೋಗುತ್ತೆ. ಹಾಗಾಗಿ ಹೆಚ್ಚಿನ ಅಧಿಕಾರವನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಮತ್ತೆ ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಇರತಕ್ಕಂಥದಕ್ಕೆ ರಾಜ್ಯ ಸರ್ಕಾರವೇ ತೀರ್ಮಾನವನ್ನ ತೆಗೆದುಕೊಳ್ತಾ ಹೋಗುತ್ತೆ. ಎಜುಕೇಶನ್ ಇರಬಹುದು, ಕೆಲವೊಂದೆಲ್ಲಾನು ನಮ್ಮಲ್ಲೇನೆ ಅಗ್ರಿಕಲ್ಚರ್, ಈ ಎಲ್ಲಾ ವ್ಯವಸ್ಥೆಗಳನ್ನು ಸಹ ರಾಜ್ಯ ಸರ್ಕಾರಗಳೇ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ. ಭಾರತ್ ಪರ್ವ ಈ ಒಂದು ಉಪಕ್ರಮ ಏನಿದೆ, ಈ ಉಪಕ್ರಮ ಗಣರಾಜ್ಯೋತ್ಸವದ ಹಿನ್ನೆಲೆ ಅಥವಾ ಗಣರಾಜ್ಯೋತ್ಸವದ ಕಾರಣಕ್ಕಾಗಿನೇ ನಡೀತಾ ಇರುವಂತದ್ದು. ಪ್ರತಿ ವರ್ಷ 5 ಅಥವಾ 6 ದಿನಗಳು ನಡೀತಾ ಇತ್ತು, ಈ ಸರಿ 9 ದಿನಗಳು ನಡೀತಾ ಇದೆ. ಅದು ಒಂದು ರೀತಿ ಸಂಭ್ರಮದ ವಿಸ್ತರಣೆ ಮತ್ತು ವ್ಯಾಪಕತೆ ಅಂತ ಅಂದ್ಕೊಳ್ಳೋಣ. ಅದೇ ರೀತಿ ರಾಜ್ಯಗಳಲ್ಲೂ ಕೂಡ ಈ ತರದ ಒಂದು ಪ್ರಯತ್ನ ನಡೀತಾ ಇರ್ತವೆ. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ. ನಾವು ಇಲ್ಲೂ ಕೂಡ ನಿಮ್ಮ ಸ್ಥಳೀಯವಾಗೂ ಕೂಡ ಅದನ್ನ ಆಚರಣೆ ಮಾಡೋದಕ್ಕೆ ಸಾಧ್ಯ ಇದೆ. ಅವು ಆಟೋಟಗಳಿರ್ಬೋದು, ಸಾಂಸ್ಕೃತಿಕ ಇರ್ಬೋದು, ನಾಟಕ, ಸಂಗೀತ, ಸಾಹಿತ್ಯ, ಈ ಎಲ್ಲ ಕ್ಷೇತ್ರಗಳಲ್ಲೂ ಆಗುತ್ತೆ. ಹಾಗಾಗಿ ನಮ್ಮ ಮಧ್ಯೆನೇ ಅಂತವನ್ನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಏನು ಸಮಸ್ಯೆ ಇಲ್ವಲ್ಲ? ಖಂಡಿತ ಇಲ್ಲ. ನಮ್ಗೆ ಆಚರಣೆ ಮಾಡಬೇಕು, ಅದರಲ್ಲೂ ಸಹ ಈ ರೀತಿಯ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಇರ್ಬೋದು, ಈ ತರದ್ ಮಾಡ್ಬೇಕು ಅಂತ ಹೇಳಿದಾಗ ಬರೀ 31ನೇ ತಾರೀಕುವರೆಗೂ ಅಷ್ಟೇನೆ ಸೀಮಿತ ಇಲ್ಲ. ಯಾವಾಗ ಬೇಕಾದ್ರೂ ನಾವು ಸಂಭ್ರಮವನ್ನ ಮಾಡ್ತಾ ಹೋಗ್ಬೋದು. ಈ ಗಣರಾಜ್ಯೋತ್ಸವದ ಅಂಗವಾಗಿಯೇ ಮಾಡ್ಬೇಕು ಅಂತ ಇಲ್ಲ. ಥ್ರೂಔಟ್ ದ ಇಯರ್ ನಾವ್ ಯಾವಾಗ ಬೇಕಾದ್ರೂ ಸೆಲೆಬ್ರೇಟ್ ಮಾಡ್ತಾ ಹೋಗ್ಬೋದು. ಅಂದ್ರೆ ವಿಶೇಷ ಏನು ಅಂತ ಹೇಳಿದಾಗ ದೇಶಕ್ಕಾಗಿ ಬಲಿ ಕೊಟ್ಟವರು ಮತ್ತೆ ನಮ್ಮನ್ನ ಕಾಯ್ತಾ ಇರತಕ್ಕಂತ ಯೋಧರು, ಅವರನ್ನ ನಾವು ನೆನೀಲೇಬೇಕಾಗತ್ತೆ. ಒಂದು ಲತಾ ಮಂಗೇಶ್ಕರ್ ಅವರ ಒಂದು ಹಾಡಿದೆ, ಜೋ ಕುರ್ಬಾನಿ ಯಾರು ಕೊಟ್ಟಿದ್ದಾರೆ ಅವರನ್ನ ಅವತ್ತು ಒಂದು ದಿನ ಆದ್ರೂ ನೀವು ನೆನೆಸ್ಕೊಳ್ಳಿ ಅನ್ನತಕ್ಕಂತ ಒಂದು ಹಾಡು. ಬಹಳ ಅದನ್ನ ಆ ಹಾಡನ್ನ ಕೇಳಿ ನೆಹರು ಅವರು ಕಣ್ಣೀರೆಲ್ಲ ಹಾಕಿದ್ರು ಅಂತ ಹೇಳಿದ್ರೆ ಇವತ್ತಿಗೂ ಸಹ ಅದನ್ನ ಕೇಳ್ತಾ ಇದ್ರೆ ನೀವು ಈವನ್ ಲೈಕ್ ವೈಬ್ರೇಷನ್ಸ್ ಅನ್ನೋದು ಪ್ರತಿಯೊಬ್ಬರ ಇದ್ರಲ್ಲೂ ಬರುತ್ತೆ. ಹಾಗಾಗಿ ನಾವು ನೋಡ್ಬೇಕು ಅಂತ ಹೇಳಿದಾಗ ಆಚರಣೆಗಳಿಗೆ ಯಾವುದೇ ರೀತಿಯ ಒಂದು ಫ್ರೇಮ್ ವರ್ಕ್ ಅಥವಾ ಇಂಥದೇ ದಿನ ಮಾಡಬೇಕು ಅನ್ನೋದು ಇರೋದಿಲ್ಲ. ಸಾಂಸ್ಕೃತಿಕ ಚಟುವಟಿಕೆ, ಎಸ್ಪೆಷಲಿ ಯೋಧರು, ನಾವು ರಿಪಬ್ಲಿಕ್ ಡೇ ಯಾಕೆ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಯೋಧರನ್ನ ನಾವು ಸೆಂಟ್ರಿಕ್ ಮಾಡ್ತಾ ಇದೀವಿ. ಸೊ ಅವಾಗ್ಲೇ ನಾವು ಒಂದು ಪ್ರಶ್ನೆನ ನೀವು ಕೇಳಿದ್ರಿ, ವಿಮೆನ್ ಸೆಂಟ್ರಿಕ್. ಯಾರು ಈ ವಿಮೆನ್? ದ ಪೀಪಲ್. ಈಗಾಗಲೇ ಡಿಫೆನ್ಸ್ ಅಲ್ಲಿ ಇರತಕ್ಕಂಥವರ ಮಹಿಳೆಯರಿಗೆ ನಾವು ಆದ್ಯತೆಯನ್ನ ಕೊಟ್ಟಿದ್ದೀವಿ. ಸೊ ಇಷ್ಟು ವರ್ಷಗಳು ಅದರಲ್ಲಿ ಮೆನ್ ಅಂತಾನೆ ಮಾಡ್ಕೊಂಡು ಹೋಗ್ತಾ ಇದ್ರು. ಶಾಲಾ ಮಕ್ಕಳು ನೀವು ಹೇಳ್ತಾ ಇದ್ರಿ, ಕಾಲೇಜು ಮಕ್ಕಳು NCC ಇಂದ NSS ಇಂದ ಅವರು ಸಹ ಪೆರೇಡ್ ಅನ್ನ ಮಾಡ್ತಾ ವಂದನೆಯನ್ನ ಇಲ್ಲಿ ಪ್ರಧಾನಮಂತ್ರಿಗಳಿಗೆ ಕೊಡತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಏನೆಲ್ಲ ಸಾಧನೆಗಳನ್ನ ಡಿಫೆನ್ಸ್ ಅಲ್ಲಿ ಮಾಡಿದ್ದಾರೆ ಅವೆಲ್ಲದರ ಪ್ರದರ್ಶನ 26ನೇ ತಾರೀಕು ನಾವು ರೆಡ್ ಫೋರ್ಟ್ ಅಲ್ಲಿ ಕಾಣ್ಲಿಕ್ಕೆ ನಮಗೆ ಸಿಗುತ್ತೆ. ಆ ಒಂದು ಸಂಭ್ರಮವನ್ನ ಅವ್ರು ಮಾಡಿರತಕ್ಕಂಥ ಸಾಧನೆಗಳನ್ನ ಎಷ್ಟೋ ಜನ ಇವತ್ತಿಗೂ ಸಹ ತಮ್ಮ ಪ್ರಾಣವನ್ನ ಬಲಿ ಕೊಡ್ತಾ ಇದ್ದಾರೆ. ಹೌದು ಹೌದು, ಎಸ್. ಪ್ರತಿ ಹಂತದಲ್ಲಿ ದೇಶದ ರಕ್ಷಣೆಗಾಗಿ, ದೇಶವಾಸಿಗಳ ರಕ್ಷಣೆಗಾಗಿ
ತಮ್ಮ ಪ್ರಾಣವನ್ನು ಬಲಿದಾನ ಮಾಡ್ತಾ ಇರತಕ್ಕಂಥ ಯೋಧರನ್ನು ಪ್ರತಿ ಕ್ಷಣವೂ ಕೂಡ ನೆನೆಸ್ಕೊಳ್ತಕ್ಕಂಥದ್ದು ಯಾರು ನಾನು ಭಾರತೀಯ ಅಂತ ಹೇಳಿ ನಾನು ದೇಶಭಕ್ತ ಅಥವಾ ರಾಷ್ಟ್ರಪ್ರೇಮಿ ಅನ್ಕೊಳ್ತವರೆಲ್ಲರ ಮೊದಲ ಆದ್ಯ ಕರ್ತವ್ಯ. ನಮ್ಮ ಕರ್ತವ್ಯ ಶುರು ಆಗದೆ ಏನು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು, ಜೈ ಕಿಸಾನ್ ಜೈ ಜವಾನ್. ಅವರು ಅನ್ನ ಕೊಡ್ಲಿಲ್ಲ ಅಂದ್ರೆ ಇವರು ದೇಶ ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ನಾವ್ಯಾರು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಆಗಲ್ಲ. ಎಸ್ ಮೇಡಮ್, ಈ ತರದ ಮೌಲ್ಯಗಳನ್ನ ನನಗೆ ನೆಕ್ಸ್ಟ್ ಜನರೇಷನ್ಗೆ ದಾಟಿಸ್ಬೇಕು. ಅಫ್ಕೋರ್ಸ್ ಇವತ್ತು ಅಲ್ಲಿ ಸಾಂಸ್ಕೃತಿಕ ಭಾರತ್ ಪರ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥವ್ರು ಬಹುತೇಕ ಯುವ ಜನಾಂಗನೆ. ಇವರು ಇನ್ನೊಂದು ಪೀಳಿಗೆಗೆ ಇದನ್ನು ದಾಟಿಸ್ಬೇಕು. ಈ ಹಂತದಲ್ಲಿ ಏನಾಗಬೇಕು ಅಂತ ಬಯಸ್ತೀರಿ? ಯಾಕೆಂದ್ರೆ ಯುವ ಜನಾಂಗದ ಮಧ್ಯೆ ತಾವು ಕೆಲಸ ಮಾಡ್ತಾ ಇರೋದ್ರಿಂದ ಈ ಪ್ರಶ್ನೆ ಸೂಕ್ತ ಅಂತ ಅನ್ಸುತ್ತೆ. ಹೌದು, ಒಳ್ಳೆ ಪ್ರಶ್ನೆನೇ ಹೌದು. ಯುವಕರ ಮಧ್ಯೆ ಲೈಕ್ ಯೂತ್ ಮಧ್ಯೆ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ. ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ, ಸೂಕ್ಷ್ಮತೆಯಿಂದ ಕೂಡಿದೆ ಅವರ ಮನಸ್ಸು ಅಂತ ಹೇಳಿದಾಗ, ರಾಷ್ಟ್ರ ದೇಶ ಅಂತ ಹೇಳಿದಾಗ ಅವ್ರು ಏನೇ ಕೆಲಸ ಮಾಡ್ತಿರ್ಲಿ ಬಹಳ ಅಲರ್ಟ್ ಆಗ್ತಾರೆ. ಎಷ್ಟು ಅಲರ್ಟ್ ಆಗ್ತಾರೆ ಅಂತ ಹೇಳಿದಾಗ ನಾನು ಬಹಳಷ್ಟು ಕಾಲೇಜುಗಳಿಗೂ ಸಹ ಹೋಗಿದ್ದೀನಿ. ಹೋಗಿ ಅವರಿಗೆ ರಾಷ್ಟ್ರದ ಬಗ್ಗೆ, ನಿಮ್ಮ ರಾಷ್ಟ್ರೀಯ, ನಾವು ಈಗಾಗಲೇ ಹೇಳಿದೆ ನ್ಯಾಷನಲ್ ವೋಟರ್ಸ್ ಡೇ ಅಂತ ಹೇಳಿ, ಅಂತ ಒಂದು ಸಂದರ್ಭದಲ್ಲಿ ನಾನು ಹೋದಾಗ ರಾಷ್ಟ್ರದ ಒಂದು ಪರಿಸ್ಥಿತಿ ಈ ರೀತಿ ಇದೆ, ನಮ್ಮ ಗಡಿ ಸಮಸ್ಯೆಗಳು ಈ ರೀತಿ ಇದೆ ಅಂತ ಹೇಳಿದ ತಕ್ಷಣ ಅವ್ರು ಏನೇ ಕೆಲಸ ಮಾಡ್ತಿರ್ಲಿ ತುಂಬಾ ಸೈಲೆಂಟ್ ಆಗ್ಬಿಡ್ತಾರೆ. ಸೊ ನಾವು ಯೂತ್ ಇದ್ರಲ್ಲಿ ಇನ್ವಾಲ್ವ್ ಆಗ್ತಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ನನಗೆ ಅನ್ನಿಸ್ತಾ ಇರತಕ್ಕಂಥದ್ದು ಯೂತ್ ಆರ್ ವೆರಿ ಕೀನ್ ಇಂಟ್ರೆಸ್ಟೆಡ್. ದೇ ಆರ್ ವೆರಿ ಸೆನ್ಸಿಟಿವ್ ವೆನ್ ಇಟ್ ಕಮ್ಸ್ ಟು ದ ನೇಷನ್. ರಾಷ್ಟ್ರ ಅಂತ ಹೇಳಿದ ತಕ್ಷಣ ಅವ್ರು ಮುಂದೆ ಬರ್ತಾರೆ. ಅವ್ರು ಯೋಚನೆ ಮಾಡತಕ್ಕಂಥ ರೀತಿಯೂ ಒಂದೇ ಆಗಿರುತ್ತೆ. ಎರಡು ರಾಜ್ಯಗಳ ನಡುವೆ ಅಂತ ಹೇಳಿದಾಗ ನಮ್ಮ ರಾಜ್ಯ ಅಂತ ಹೇಳ್ತಾರೆ. ದೇಶಗಳ ಮಧ್ಯೆ ನಾನು ಯಾವ್ದಾದ್ರು ಒಂದು ಆಪ್ಷನ್ ಕೊಟ್ಟಾಗ ಭಾರತ ಅಂತಾರೆ. ಸೊ ಅದು ಎಲ್ಲವನ್ನೂ ಮರೆಸಿರುತ್ತೆ. ಯಾವುದೇ ನಮ್ಮಲ್ಲಿ ಇದನ್ನ ಕಾಣ್ತಾ ಹೋಗ್ತೀವಿ, ಜಾತಿ ಧರ್ಮ ಮತ್ತೊಂದು ಇನ್ನೊಂದು ಎಲ್ಲವನ್ನೂ ಮರೆಸಿರುತ್ತೆ. ಅವ್ರು ಹೇಳೋದು ಒಂದೇ, ಅವ್ರು ಹೇಳೋದು ಭಾರತ. ನಾವು ಭಾರತಕ್ಕಾಗಿ ವೈ ಇಂಡಿಯಾ, ವೈ ಶುಡ್ ವಿ ಗಿವ್ ಅಪ್ ಆತಕ್ಕಂಥದ್ದು ಆಟೋಮೆಟಿಕ್ ಆಗಿ ಅವರ ಒಂದು ಸೋಷಿಯಲ್ ಸ್ಟೇಟಸ್ ನಾವು ನೋಡೋ ಹಾಗಿಲ್ಲ, ಎಕನಾಮಿಕ್ ಸ್ಟೇಟಸ್, ದೇ ಆರ್ ಆಲ್ ದ ಯೂತ್ ಆಫ್ ಇಂಡಿಯಾ, ದ ನೇಷನ್. ಅಂದ್ರೆ ಅವರ ಮನಸ್ಸಿನಲ್ಲಿ ದೇಶದ ಬಗ್ಗೆ ಇರತಕ್ಕಂತ ಅಭಿಮಾನ ನಿಜವಾಗ್ಲೂ ನಿಷ್ಕಲ್ಮಶವಾಗಿದೆ. ಈ ಕಲ್ಮಶ ಎಲ್ಲಿಂದ ಹೋಗುತ್ತೆ? ಕಲ್ಮಶ ಅಂತ ನಾನು ಯುವಕರು ಕಲ್ಮಶಗೊಂಡಿದ್ದಾರೆ ಅಂತ ನಾನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇವತ್ತಿನ ದಿನ ನೀವು ಕಲ್ಮಶ ಅಂತ ಹೇಗೆ ಯಾವ ಅರ್ಥದಲ್ಲಿ ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದಾಗ, ಮನಸ್ಸನ್ನ ನಾವು ಬಹಳಷ್ಟು ಸಮಸ್ಯೆಗಳ ಒಂದು ಘಟನೆಗಳ ಒಂದು ಪರಿಸ್ಥಿತಿ ನೋಡಿದಾಗ ಯುವಕರು ಯಾವುದೋ ಒಂದು ಗೊತ್ತಿಲ್ಲದನೋ ಗೊತ್ತೋ ಅಥವಾ ಇನ್ಯಾವುದೋ ಪ್ರಚೋದನೆಗೊಳಗಾಗಿಯೋ ಏನೋ ಒಂದು ಹಿಂಸೆಗೊಳಗಾಗ್ತಕ್ಕಂಥದ್ದು ನೋಡ್ತೀವಿ. ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಕ್ಕಂಥದ್ದು ನೋಡ್ತೀವಿ. ಅದಕ್ಕೆ ಬದಲಾಗಿ ನಿಷ್ಕಲ್ಮಶವಾಗೇ ಇದ್ದಾಗ ಅಯ್ಯೋ ಇದಷ್ಟೇ ಇದ್ರ ಕತೆ, ಇದನ್ನ ಯಾಕೆ ಈ ಪ್ರಚೋದನೆ ಯಾಕೆ ಬೇಕು ಅಂತ ಹೇಳಿ ಅಲರ್ಟ್ ಆಗಿರ್ತಾರೆ. ಅದ್ರ ಬಗ್ಗೆ ಹೇಳ್ತಾ ಇದ್ದೆ ನಾನು. ಓಕೆ, ಸೊ ಕಲ್ಮಶ ನಿಷ್ಕಲ್ಮಶವಾಗಿರತಕ್ಕಂಥದ್ದು ಎಲ್ಲಾ ಮಕ್ಕಳಲ್ಲೂ ಸಹ ಒಂದು ಏಜ್ ಗ್ರೂಪ್ ಅನ್ನೋದು ಇರುತ್ತೆ. ಅವ್ರಿಗೆ ನಾವ್ ಏನ್ ಕೊಡ್ತೀವೋ ಅದೇ ಅವರು ನಮ್ಗೆ ದೇಶಕ್ಕೂ ಕೊಡ್ತಾರೆ, ನಮಗೂ ವಾಪಸ್ ಕೊಡ್ತಾರೆ. ಟ್ರ್ಯಾಕ್ ಬಂದ್ರಿ ಈಗ. ಅಂದ್ರೆ ನಾವೇನ್ ಕೊಡೋದ್ರಲ್ಲಿ ಸೋಲ್ತಾ ಇದ್ದೀವಿ ಅಂತ ಒಂದು ಭವ್ಯ ಯುವ ಸಂಪತ್ತಿಗೆ ನಾವೇನ್ ಕೊಡೋದ್ರಲ್ಲಿ ಸೋಲ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಪ್ರತಿಯೊಬ್ರು ಕೂಡ ಇವತ್ತು ಯುವ ಜನಾಂಗವನ್ನ ಕೇಂದ್ರಿತವಾಗಿ ಮಾತಾಡಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. मुझे रिटायरमेंट के बाद हर महीने लगभग 2.5 लाख की इनकम मिलेगी क्या? कैसे? मुझे भी बता. ಅರ್ಥ ಮಾಡ್ಕೋಬೇಕಾಗತ್ತೆ ಅನ್ನೋದು. ಸೊ ನಾವು ಹೇಳತಕ್ಕಂಥದ್ದು ದೇಶದ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸ್ತಾ ಹೋಗ್ಬೇಕಾಗತ್ತೆ ಮೊದಲನೇದಾಗಿ. ಸೊ ದೇಶದ ಪರಿಸ್ಥಿತಿಯನ್ನ ವಿವರಿಸ್ತಾ ಹೋಗ್ಬೇಕಾದ್ರೆ ಅವ್ರಿಗೆ ಯಾರು ವಿವರಣೆಯನ್ನ ಕೊಡ್ತಿದ್ದಾರೆ, ಎಂತ ವಿವರಣೆಯನ್ನ ಕೊಡ್ತಿದ್ದಾರೆ, ದಟ್ ಆಲ್ಸೋ ಮ್ಯಾಟರ್ಸ್. ಎಸ್ಪೆಷಲಿ ನಾವೇನ್ ಫೀಡ್ ಮಾಡ್ತಾ ಇದೀವಿ ಮಕ್ಕಳಿಗೆ ಅನ್ನತಕ್ಕಂಥದ್ದು ನೈಜತೆಯನ್ನ ಕೊಡೋದು ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗೋದಾಗತ್ತೆ. ಮತ್ತೊಂದು ಕುಟುಂಬದಲ್ಲೂ ಸಹ ನಾನು ಕೆಲವೊಂದು ದೇಶಭಕ್ತಿ ಅನ್ನತಕ್ಕಂಥದ್ದನ್ನ ಮಕ್ಕಳಲ್ಲಿ ನಾವು ತುಂಬಿಸ್ತಾ ಹೋಗ್ಬೇಕು. ಭಾರತ್ ಪರ್ವ ಅನ್ನತಕ್ಕಂಥದ್ದು ಸಂಪ್ರದಾಯದ ಬಗ್ಗೆ, ನಮ್ಮ ಸಂಪ್ರದಾಯ ಹೌದು ಇಷ್ಟು ಶ್ರೇಷ್ಠವಾಗಿದೆ ಅನ್ನತಕ್ಕಂಥದ್ದನ್ನು ಸಹ ಮಕ್ಕಳಿಗೆ ತಿಳುವಳಿಕೆ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ. ಸೊ ಅಲ್ಲಿಂದ ಬಂದು ನಾವು ಯುವಕರಿಗೆ ನಾವು ಬಂದು ನಿಲ್ತೀವಿ. ಯುವಕರು ಹೇಗೆ ಅಂತ ಹೇಳಿದಾಗ ಯು ಕ್ಯಾನ್ ಮೋಲ್ಡ್ ದೆಮ್ however you want. So that means that we can definitely build their future. Yes. ಅವ್ರ ಫ್ಯೂಚರ್ ಬಿಲ್ಡ್ ಆಗಿದೆ ಅಂತ ಹೇಳಿದಾಗ ದೇಶದ ಫ್ಯೂಚರ್ ಬಿಲ್ಡ್ ಆಯ್ತು. ಹೌದು. They are the part of, we should make them realize you are the part of decision making. ನಿಮ್ಮ ಡಿಸಿಷನ್ ಮೇಕಿಂಗ್ ನ ನೀವು ಮಾಡ್ಕೊಳ್ಳಿ. ಏನು ಡಿಸಿಷನ್ ಮೇಕಿಂಗು? ರಾಷ್ಟ್ರ ನಾಯಕರನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ರಾಷ್ಟ್ರದ ಪರಿಸ್ಥಿತಿಯನ್ನ ನೀವು ಯಾರಿಗೆ ಕೊಡಬೇಕು ಅಂತ ಇದ್ದೀರಾ,
ಇದು ಸೂಕ್ಷ್ಮತೆ, ರಾಷ್ಟ್ರದ ಸೂಕ್ಷ್ಮತೆ. ನಾವೆಲ್ಲೋ ಇರ್ತೀವಿ, ನಾವು ಹೋಗೋದೇ ಇಲ್ಲ ಅನ್ನೋದನ್ನ, ಅದು ಹೋಗದೇ ಇದ್ದಾಗ ಏನಾಗುತ್ತೆ ಅದರ ಪರಿಣಾಮವನ್ನ ನೀವು ಅವ್ರಿಗೆ ವಿವರಿಸ್ತೀರಾ ಅಂತ ಹೇಳಿದ್ರೆ ಮುಂದೆ ಬಂದು ನಿಲ್ಲತಕ್ಕಂಥದ್ದೇ ಆ ಯುವಕರು. ಅಂದ್ರೆ ಪಲಾಯನವಾದ ಬೇಡ, ನಿಮ್ಮ ಹೆಗಲ ಮೇಲೆ ಸಾಕಷ್ಟು ಜವಾಬ್ದಾರಿಗಳು ಬರ್ತಾ ಇದ್ದೇವೆ, ಅದನ್ನ ಸ್ವಾಗತ ಮಾಡಿ, ಸ್ವೀಕಾರ ಮಾಡಿ, ಹೊತ್ಕೊಳ್ಳಿ, ನಿಭಾಯಿಸಿ. ನಿಭಾವಣೆಗೆ ಬೇಕಾಗಿರತಕ್ಕಂಥ ಮಾರ್ಗದರ್ಶನವನ್ನ ನಾವು ಶಾಲಾ ಕಾಲೇಜುಗಳಲ್ಲಿ ಕೊಡ್ತೀವಿ, ತಂದೆ ತಾಯಿಗಳು ಕೊಡ್ತೀವಿ, ಅಥವಾ ಸಮಾಜದ ಬೇರೆ ಸೋಷಿಯಲ್ ಮೀಡಿಯಾ ವ್ಯಕ್ತಿತ್ವಗಳು ಕೊಡ್ತೇವೆ. ಹೌದು, ನಿಮ್ಮನ್ನ ದಾರಿ ತಪ್ಪಿಸುವಂತ, ಅಪಾರ್ಥಕ್ಕೀಡು ಮಾಡ್ತಕ್ಕಂಥ ಅಥವಾ ಮನಸ್ಸನ್ನ ಕೆರಳಿಸ್ತಕ್ಕಂಥ ಯಾವುದೇ ಇದಕ್ಕೆ ನೀವು ಬಲಿಯಾಗೋದು ಬೇಡ, ಯಾವ್ದ್ರಲ್ಲೂ ಅವರು ಸೇರೋದು ಬೇಡ, ಇನ್ವಾಲ್ವ್ ಆಗದೆ ಇದ್ದಾಗ ಖಂಡಿತವಾಗಿ ಆ ಕಾರಣಕ್ಕಾಗಿಯೇ ಭಾರತ್ ಪರ್ವ ನಾನ್ ಮಾಡ್ತಾ ಇರೋದು. ಎಕ್ಸ್ಚೇಂಜ್ ಆಫ್ ದ ಕಲ್ಚರ್ ನಾವು ಮಾಡತಕ್ಕಂಥದ್ದು, ಒಂದು ಪರಿಚಯ ಆಗ್ಬೇಕು, ಯಾವ ರಾಜ್ಯದಲ್ಲಿ ಯಾವ ಉಡುಗೆ ತೊಡುಗೆ ಇದೆ ಅವೆಲ್ಲವನ್ನು ಮಾಡ್ತಾ ಹೋಗ್ಬೇಕು, ಅದಕ್ಕೆ ರೆಸ್ಪೆಕ್ಟ್ ಕೊಡ್ಲಿ ಎಲ್ಲರೂ. ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದೇ ಆದ್ರೆ, ಇವತ್ತು ಬೆಂಗಳೂರಿನಂತ ಮೆಟ್ರೋಪಾಲಿಟನ್ ಸಿಟಿನಲ್ಲಿ, ಮೆಟ್ರೋ ಸಿಟಿನಲ್ಲಿ ಬೇರೆ ಬೇರೆ ರಾಜ್ಯಗಳ ಜನ ಇಲ್ಲಿ ಬದುಕ್ತಾ ಇದ್ದಾರೆ. ಹೌದು, ಅವ್ರ ಪರಿಚಯ ಆಗಿದ್ರಿಂದನೇ ಅವರಿಲ್ಲಿ ಸುರಕ್ಷಿತವಾಗಿ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಹಾಗೇನೆ ಕರ್ನಾಟಕದವ್ರು ಬೇರೆ ರಾಜ್ಯಕ್ಕೆ ಹೋಗಿ ಬದುಕೋಕು ಕೂಡ ಈ ತರದ ಒಂದು ಎಕ್ಸ್ಚೇಂಜ್ ಆಗಿದ್ದಾಗ ಸಿಗುವಂತ ಬಲನೇ ಬೇರೆ. ಹೌದು, ಖಂಡಿತವಾಗಿಯೂ ನಮ್ಮ ಬೆಂಗಳೂರಂತೂ ಒಂದು ತುಂಬಾ ಫಾಸ್ಟ್ ಆಗಿ ಗ್ರೋತ್ ಆಗ್ತಾ ಇರತಕ್ಕಂತ ಒಂದು ಸಿಟಿಯೂ ಹೌದು. ಇಡೀ ವರ್ಲ್ಡ್ ಅಲ್ಲಿ ನಾವು ಹೇಳ್ತಾ ಇದ್ದಾಗ ಎಲ್ಲರೂ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ. ಯಾಕೆ ಬರ್ತಾ ಇದಾರೆ, ಇಷ್ಟು ಕ್ರೌಡೆಡ್ ಇಟ್ ಈಸ್ ಅಂತ ಹೇಳಿದ್ರು, ದೇ ಫೀಲ್ ಇಟ್ ಇಸ್ ಸೆಕ್ಯೂರ್ಡ್. ಒಂದನೇದಾಗಿ. ಎರಡನೇದಾಗಿ ಜಿಯೋಗ್ರಫಿಕಲ್ ಕಂಡೀಷನ್ಸ್ ನಮ್ಮಲ್ಲಿ ಏನಿದೆ, ನಮ್ಮಲ್ಲಿ ಇರತಕ್ಕಂಥ ಒಂದು ವಾತಾವರಣ, ಹವಾಮಾನ ಇರ್ಬೋದು, ಲೈಕ್ ಕ್ಲೈಮೆಟಿಕ್ ಕಂಡೀಷನ್ಸ್ ಎಲ್ಲವನ್ನು ಸಹ ಸೇಫ್ ಅಂತ ಅವ್ರು ಫೀಲ್ ಮಾಡ್ತಾರೆ. ಸೊ ನಮ್ಮಲ್ಲಿ ಹೆಚ್ಚಾಗಿ ಇವಾಗ ನಮ್ಮ ಕನ್ನಡಿಗರನ್ನ ನಾವು ಹುಡುಕೋದು ಕಷ್ಟವೇ ಅನ್ನತಕ್ಕಂಥ ಪ್ರಶ್ನೆ ಮೂಡಬಹುದು, ಇಲ್ಲ ಅಂತ ಇಲ್ಲ. ಆದ್ರೆ ಅವರಿಗೂ ಸಹ ನಾವು ಇಲ್ಲಿ ಸ್ವಾಗತವನ್ನ ಕೊಟ್ಟು ಅವರು ಸುರಕ್ಷಿತವಾಗಿ ನಾವು ಬದುಕೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಅದು ಕನ್ನಡಿಗರ ಮನಸ್ಸು, ಅದನ್ನು ಸಹ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೇಮ್ ಇದೇ ರೀತಿ ಎಲ್ಲ ಕಡೆನೂ ಆಗ್ತಾ ಇದೆ. ಕೆಲವು ಕಡೆ ಇದೆ, ನಾವು ಬಾರ್ಡರ್ ಕಡೆಗೆ ಹೋದಾಗ ಕೆಲವೊಂದು ಡಿಸ್ಟರ್ಬೆನ್ಸಸ್ ನ ಕಾಣ್ತಾ ಇದ್ದೀವಿ, ಬಟ್ ಅವನ್ನು ಸಹ ಸಾಲ್ವ್ ಆಗುತ್ತೆ ನಮ್ಮಲ್ಲಿ ಸಂವಿಧಾನ ಇರೋದ್ರಿಂದ. ಓಕೆ, ಬೆಂಗಳೂರಿಂದ ಒಂದು ಕರೆ ಇದೆ, ಮಾಲತಿ ಅವರು, ಅವರ ಕರೆಯನ್ನು ಸ್ವೀಕಾರ ಮಾಡೋಣ. ಮಾಲತಿ ಅವರೇ ನಮಸ್ಕಾರ. ಹಲೋ ಮಾಲತಿ ಅವರೇ. In the corporate world, if you come across as too nice, people don't respect you. ಹಲೋ ಮಾಲತಿ ಅವರೇ ನಮಸ್ಕಾರ, ಮಾತಾಡಿಮ್ಮ, ಏನ್ ಪ್ರಶ್ನೆ? ನಮಸ್ತೆ ಮೇಡಮ್. ನಮಸ್ತೆ. ಈ ಕಾಲೇಜ್ ಮಕ್ಕಳಿಗೆ ರಾಜ್ಯಶಾಸ್ತ್ರದ ಬಗ್ಗೆ ಹೇಗೆ ಅರಿವು ಮೂಡಿಸ್ತೀರಾ? ರಾಜಕೀಯ ತತ್ವಗಳ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ. ಈ ಆಗಸ್ಟ್ ಕಾಮತೆ ಅವರ ಬಗ್ಗೆ ಪಿತಾಮಹ ಇದಾರಲ್ಲ, ರಾಜ್ಯಶಾಸ್ತ್ರ ಪಿತಾಮಹ. ನಾನು ರಾಜ್ಯಶಾಸ್ತ್ರ ಓದಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಅದಕ್ಕೆ ಹೇಗ್ ಮಕ್ಕಳಲ್ಲಿ ನೀವು ಅರಿವು ಮೂಡಿಸ್ತೀರಾ ಅಂತ ರಾಜ್ಯಶಾಸ್ತ್ರದ ಬಗ್ಗೆ? ರಾಜ್ಯಶಾಸ್ತ್ರದ ಬಗ್ಗೆ ಅರಿವು ಮೂಡಿಸ್ಬೇಕಾ ಅಥವಾ ರಾಜಕೀಯದ ಬಗ್ಗೆ ಅರಿವು ಮೂಡಿಸ್ಬೇಕಾ? ಓಕೆ, ರಾಜ್ಯಶಾಸ್ತ್ರ ಅಂದ್ರೆ ಅದು ರಾಜಕೀಯನೇ ತಾನೆ. ಅಂದ್ರೆ ಮಾಲತಿ ಅವರೇ, ರಾಜ್ಯಶಾಸ್ತ್ರ ಓದ್ದವರು ಅಂದ್ರೆ ಥಿಯರಿಯಾಗಿ ಓದ್ದವರು ಪ್ರಾಕ್ಟಿಕಲ್ ಆಗಿ ರಾಜಕಾರಣಕ್ಕೆ ಬಂದು ಅವರು ಭಾಗವಹಿಸ್ಕೋಬೇಕಾದ್ರೆ ಹೆಂಗ ಪ್ರೇರಣೆ ನೀಡ್ತೀರಿ ಅಂತ, ಕರೆಕ್ಟಾ? ಎಸ್ ಮೇಡಮ್. ಓಕೆ, ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ನೀವು ಹೇಗೆ ಮೋಟಿವೇಟ್ ಮಾಡ್ತೀರಾ ರಾಜ್ಯಶಾಸ್ತ್ರವನ್ನ ಕಲಿಬೇಕು ಅಂತ ಹೇಳಿದಾಗ ಅಂತ ಹೇಳಿ, ರಾಜ್ಯಶಾಸ್ತ್ರವನ್ನ ತೆಗೆದುಕೊಳ್ಳೋದಕ್ಕಿಂತ ರಾಜಕೀಯವನ್ನೇ ನಾನು ಇಲ್ಲಿ ತೆಗೆದುಕೊಳ್ಬೇಕು. ಯಾಕೆ ಅಂತ ಹೇಳಿದಾಗ, ಹೇಗಿದ್ರು ಯುವಕರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಡೆಮೋಕ್ರಸಿ ಬಗ್ಗೆನೂ ಸಹ ನಾನು ಮಾತಾಡಿದ್ದೇವೆ. ಹಾಗಾಗಿ ರಾಜಕಾರಣ ಅನ್ನತಕ್ಕಂಥದ್ದು ಯುವಕರಿಗೆ ಪ್ರೇರಣೆ ಆಗ್ಬೇಕು. ಆಗ ಅವರಿಗೆ ಪ್ರೇರಣೆ ಆದಾಗ ಅಷ್ಟೇನೆ ಅವರು ಸಹ ರಾಜಕೀಯದಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತಾರೆ. ಇವತ್ತಿನ ದಿನ ಹೇಗಾಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಪ್ರಜಾಪ್ರಭುತ್ವ ಬೇಕು, ರಾಜಕಾರಣ ಬೇಡ. ಸೊ ಅದಕ್ಕೆ ಒಂದು ಹೇಳ್ತಾ ಇರ್ತಾರೆ, ಐ ಲವ್ ಡೆಮೋಕ್ರಸಿ ಬಟ್ ಹೇಟ್ ಪಾಲಿಟಿಕ್ಸ್ ಅಂತ ಹೇಳಿ. ಸೊ ಇದು ಏನಾಗ್ತಿದೆ ಅಂತ ಹೇಳಿದಾಗ, ಎಲ್ಲಿವರೆಗೂ ಈ ರೀತಿ ಒಂದು ಆಟಿಟ್ಯೂಡ್ ಅನ್ನೋದು ಇರುತ್ತೋ ನಮ್ಮ ಯೂತ್ ಅಲ್ಲಿ, ನಮಗೆ ಪಾಲಿಟಿಕ್ಸ್ ಅಂದ್ರೆ ಇರಿಟೇಷನ್ ಆಗತ್ತೆ, ಹಾಗೆಲ್ಲಾನು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರ್ತಾ ಹೋಗುತ್ತೆ. ಸೊ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ನಾನು ಹೇಳೋದು ಒಂದೇನೇನೆ, ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್, ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳು ಮಾಡತಕ್ಕಂಥ ಒಂದು ವಿಶ್ಲೇಷಣೆಯನ್ನ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತಾ ಹೋಗ್ತಾರೆ. ಎಲ್ಲೋ ಒಂದು ಕಡೆ ಕುತ್ಕೊಂಡು 4 ಗೋಡೆಗಳ ಮಧ್ಯೆ ಕಮೆಂಟ್ ಮಾಡಿ ಹೇಳೋರೇ ಬೇರೆ ಇರ್ತಾರೆ. ಅದೇ ಒಂದು ಅಭಿಪ್ರಾಯವನ್ನ ನೀವು ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಕೇಳಿದಾಗ ಅದು ಸಾಧ್ಯ ಆಗುತ್ತಾ, ಆಗಲ್ವಾ, ಹೇಗಿರುತ್ತೆ ಅನ್ನತಕ್ಕಂಥದ್ದನ್ನ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದಾಗ ರಾಜ್ಯಶಾಸ್ತ್ರವನ್ನ ಈ ರೀತಿಯಲ್ಲಿ ನಾವು ಅಧ್ಯಯನ ಮಾಡಬೇಕು. ಥಿಯರೀಸ್ ಇರ್ಬೋದು, ಡೆಮೋಕ್ರಸಿ ಇರ್ಬೋದು,
ಇವನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಹೇಳ್ತಾ ಹೋಗ್ತೀವಿ ಏನಾಗುತ್ತೆ, ಮತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಏನಿರ್ಬೇಕು, ಯಾರು ಲೀಡರು, ನಾಯಕ ಯಾರು, ನಮ್ಮ ನಾಯಕರು ಯಾರು. ಒಬ್ರು ಮುಂದೆ ಹೋಗ್ತಿದ್ರೆ 10 ಜನ ಇದ್ರೆ ಅವ್ರ ನಾಯಕರಲ್ಲ. ಅಥವಾ ನಿಮ್ಗೆ ರೋಲ್ ಮಾಡಲ್ ಯಾರಾಗ್ಬೇಕು, ಖಂಡಿತವಾಗಿಯೂ ಹೇಗಿರ್ಬೇಕು, ಒಬ್ಬ ನಾಯಕನಲ್ಲಿರತಕ್ಕಂತ ಗುಣಗಳು, ಇಡೀ ದೇಶವನ್ನ ಕಾಪಾಡತಕ್ಕಂತ ಗುಣ ಆ ನಾಯಕನಲ್ಲಿ ಇದೆಯಾ, ಅಂತವ್ರಿಗೆ ನೀವು ಅಧಿಕಾರವನ್ನ ಕೊಡ್ಬೇಕು. ಸೊ ಆ ನಿಟ್ಟಿನಲ್ಲಿ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಾವು ಪ್ರೇರಣೆಯನ್ನ ಕೊಡ್ತಾ ಹೋಗ್ತೀವಿ. ಈ ರೀತಿ ಒಂದು ಪರಿಸ್ಥಿತಿ ಇದೆ ಭಾರತದಲ್ಲಿ. ಯೋಚನೆ ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳು ಈಗಾಗಲೇ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಕುರಿತಂತೆ ಮಾಸ್ಟರ್ಸ್ ಎಲ್ಲ ಮಾಡ್ತಿದ್ದಾರೆ. ಎಡ್ಮಂಡ್ಸ್ ಯೂನಿವರ್ಸಿಟಿ, ಸ್ವೀಡನ್, ಸುಮಾರು ಜನ ಇವಾಗ ಅಲ್ಲಿ ಕಲಿತಾ ಇದ್ದಾರೆ ಪ್ರೆಸೆಂಟ್ ಆಗಿ. ಸೊ ಈ ರೀತಿ ಮೋಟಿವೇಟ್ ಮಾಡ್ತಾ ಇರೋದ್ರಿಂದ ಅವ್ರದ್ದು ಒಂದು ಕನಸಿದೆ, ನಾವು ಯುನೈಟೆಡ್ ನೇಷನ್ಸ್ ಹೋಗ್ಬೇಕು ಅಂತ. ಸೊ ಎಸ್, ಆದ್ರೆ ಒಂದು ನೀವು ಹೇಳಿದಾಗೆ ನಾನು ರಾಜಕೀಯನ ದ್ವೇಷಿಸ್ತೀನಿ ಆದ್ರೆ ಪ್ರಜಾಪ್ರಭುತ್ವನ ಇಷ್ಟಪಡ್ತೀನಿ ಅನ್ನೋದಕ್ಕಿಂತ ರಾಜಕೀಯವನ್ನು ಕೂಡ ಇಷ್ಟಪಡ್ತಾ ಎಲ್ಲಿ ಯಾವುದನ್ನ ದ್ವೇಷಿಸ್ಬೇಕು ಅದನ್ನ ಮಾತ್ರ ದ್ವೇಷಿಸ್ಕೊಂಡು ಹೋದ್ರೆ ಬಹುಶಃ ಮುಂದಿನ ಹಾದಿ ಸುಗಮ ಆಗುತ್ತೆ. ಅಥವಾ ನಾವೇನಿವತ್ತು ಒಂದು ಒಳ್ಳೆ ರೋಲ್ ಮಾಡೆಲ್ಗಳು ನಮ್ಮ ರಾಜಕೀಯ ಅಂಗಳದಲ್ಲಿ ಇಲ್ಲ ಅಂತ ನಾವು ಪ್ರಶ್ನೆ ಹಾಕೊಳ್ತೀವೋ ಅದು ಸುಧಾರಿಸ್ಬೋದು. ಯಾಕೆಂದ್ರೆ ಇಲ್ಲಿ ಥಿಯರಿ ಓದಿರ್ತಾರೆ, ಪ್ರಜಾಪ್ರಭುತ್ವದ ಬಗ್ಗೆ ಓದಿರ್ತಾರೆ, ಸಂವಿಧಾನದ ಬಗ್ಗೆ ಓದಿರ್ತಾರೆ, ಅಥವಾ ಜನರ ಸಂಕಷ್ಟಗಳ ಬಗ್ಗೆ ಅವರಿಗೆ ಅರಿವಿರುತ್ತೆ. ಅದನ್ನ ಇತ್ಯರ್ಥ ಮಾಡಲಿಕ್ಕೆ ಅಥವಾ ಅದನ್ನ ಅದಕ್ಕೆ ಮಾರ್ಗೋಪಾಯ ಕಲ್ಪಿಸ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಮುಂದೆ. The maximum time it should take you to find a new job is 3 months, 90 days. And if you've been searching for a job for more than 3 months, maybe for more than 6 months, then evidently you're doing ಕಲ್ಪಿಸ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಮುಂದೆ ಅವ್ರಿಗೆ ಬಂದ್ರೆ. ಹೌದು, ನಾನು ಹೇಳೋದು ಅಂದ್ರೆ ಅಟ್ಲೀಸ್ಟ್ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ, ನಾವು ಕಂಟೆಸ್ಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಥವಾ ಆಗೋದೇ ಇಲ್ಲ, ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನಾನು ಹೇಳೋದು ಒಂದೇ, ನಿಮ್ಗೆ ಕಂಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಓಕೆ, ಅಟ್ಲೀಸ್ಟ್ ಗೆಟ್ ಔಟ್ ಅಂಡ್ ವೋಟ್, ಮತವನ್ನಾದ್ರೂ ಹಾಕಿ. ಸೊ ನಮಗೆ ರಾಜಕಾರಣವೂ ಬೇಕು. ಅದಕ್ಕೆ ನಾನು ಹೇಳಿದ ರಾಜಕಾರಣ ಅನ್ನೋದು ಒಂದು ಯುವಕರಿಗೆ ಪ್ರೇರಣೆ ಅನ್ನೋದಾಗಬೇಕು. ಸೊ ಅಂತ ನಿಟ್ಟಿನಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮ್ಮ ಪ್ರತಿನಿಧಿಗಳೊಂದಿಗೆ ಇಂಟ್ರಾಕ್ಷನ್ಸ್ನೆಲ್ಲ ಮಾಡಿಸ್ತಾ ಒಂದು ಮೋಟಿವೇಶನ್ ಖಂಡಿತವಾಗಿ ಎಲ್ಲರೂ ಆರ್ಗನೈಸ್ ಮಾಡ್ತಾ ಹೋಗ್ಬೋದು. ಆ ತರದ ಆಕ್ಟಿವಿಟೀಸ್ ಇದೆಯಾ ಕಾಲೇಜ್ಗಳ ಇದರಲ್ಲಿ? ಬೇರೆ ಬೇರೆ ಈಗ ಕ್ಲಬ್ಗಳು, ವೇದಿಕೆಗಳಿದಾವೆ. ಅದರ ಮೂಲಕ ಅಂದ್ರೆ ರಾಜಕಾರಣಕ್ಕೆ ಅಂತಾನೆ ಒಂದು ಕ್ಲಬ್ ಅಂತ ಇಲ್ಲ, ಅಂದ್ರೆ ರಾಜ್ಯಶಾಸ್ತ್ರ ವಿಭಾಗದಿಂದ ನಾವು ಆರ್ಗನೈಸ್ ಮಾಡಿ ಎಲ್ಲಾ ಮಕ್ಕಳಿಗೂ ಸಹ, ಇಡೀ ಕಾಲೇಜಲ್ಲಿ ಇರತಕ್ಕಂತ ವಿದ್ಯಾರ್ಥಿಗಳಿಗೆ ಇಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿದಾಗ ಅವರಿಗೂ ಸಹ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಓಕೆ, ಈಗ ಬಹಳಷ್ಟು ಸಮಯಗಳಲ್ಲಿ ಯೂತ್ಸ್ಗೆ, ಯುವ ಜನಾಂಗಕ್ಕೆ ಅದರ ಸ್ಪಿರಿಟ್ ಇರುತ್ತೆ, ಆದ್ರೆ ಅದನ್ನ ಯಾಕೆ ಬೇಕು ರಾಜಕೀಯ ಹೇಳ್ತಾರಲ್ಲ, ಮೂರ್ಖರ ಕೊನೆ ಅಂತ ಅದು ಅಂತ ಆ ತರದ ಬ್ರ್ಯಾಂಡ್ ಮಾಡಿ ಬಿಟ್ಟಿರೋದ್ರಿಂದ, ಅಂದ್ರೆ ಸಮಾಜ, ತಂದೆ ತಾಯಿಗಳು ಅಥವಾ ಪರಿಸರ ಆ ರೀತಿ ರಾಜಕಾರಣವನ್ನ ತುಂಬಾ ಕೆಟ್ಟದಾಗಿ ನೋಡಿ ಅದನ್ನ ಬಿಂಬಿಸೋದ್ರಿಂದ ಇವ್ರಿಗೆ ಹಿಂಜರಿಕೆ ಆಗ್ತಿರ್ಬೋದಾ ಅಂತ ಅನ್ಸುತ್ತೆ. ಅದರಲ್ಲೂ ಈಗ ತಾವು ಮಾನ್ಯ ರಾಷ್ಟ್ರಪತಿಯವರನ್ನ ನೆನೆಸ್ಕೊಂಡ್ರಿ, ಈ ಸಾರಿಯ ರಿಪಬ್ಲಿಕ್ ಡೇನಲ್ಲಿ ನಮ್ಮ ಹೆಣ್ಣುಮಕ್ಳು ಚಾಲನೆ ಕೊಡ್ತಾ ಇದ್ದಾರೆ ಪೆರೇಡ್ಗೆ ಅಂತ ನಾವು ಮಾತಾಡುವಾಗ, ಅವ್ರ ಸಾಧನೆಗಳು ನೆನೆಸ್ಕೊಂಡಾಗ ಹೆಣ್ಮಕ್ಳು ರಾಜಕೀಯಕ್ಕೆ ಬರೋದು ಕೂಡ ಬಹಳ ಮುಖ್ಯವಾಗಿದೆ ಇವತ್ತು. ಹೌದು, ಒಂದು ನಿಜವಾಗ್ಲೂ ಹೇಳಿದ್ರಿ. ಕಾರಣ ಏನು ಅಂತ ಹೇಳಿದ್ರೆ, ಯಾರೇ ಒಂದು ಹೊರಗಡೆ ಹೋಗ್ತಿದೀವಿ ಅಂತ ಹೇಳಿದ್ರೆ ಯಾಕೆ ಅಂತಾರೆ, ಹೆಣ್ಮಕ್ಳು ಹೋಗ್ತಿದಾರೆ ಅಂತಂದ್ರೆ ಹೌ ಸೇಫ್ ಶಿ ಈಸ್. ಅವರಿಗೆ ಆ ಶಕ್ತಿ ಇಲ್ವಾ? ಖಂಡಿತವಾಗಿಯೂ ಮನಸ್ಸು ಮಾಡಿದ್ರೆ ಹೆಣ್ಣು ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡ್ಬೋದು. ಆ ಮನಸ್ಸನ್ನೇ ಆಕೆ ಮಾಡ್ತಿಲ್ವಾ? ಇಟ್ ಇಸ್ ಅಪ್ಲಿಕೇಬಲ್ ಫಾರ್ ಮೀ ಆಲ್ಸೋ. ಆ ರೀತಿಯ ಒಂದು ಹಿಂಜರಿತ, ಮುಜುಗರ, ಇನ್ನೇನಾಗುತ್ತೋ ಇನ್ನೇನು, ಆ ಒಂದು ಇದರಿಂದ ನಾವು ಹೊರಗಡೆ ಬರ್ಬೇಕು ಅನ್ಸುತ್ತೆ. ಆ ಮನಸ್ಸು ಮಾಡಿದ ದಿನ, ದ ಡೇ ಶಿ ಟೇಕ್ಸ್ ದ ಡಿಸಿಷನ್, ಐ ಥಿಂಕ್ ಇವನ್ ವಿಮೆನ್ ಕ್ಯಾನ್ ಗೆಟ್ ಇನ್ ಟು ದ ಪಾಲಿಟಿಕ್ಸ್. ಬದಲಾವಣೆ ಸ್ವಯಂ ಕೃತವಾಗಿ ಆಗ್ಬೇಕಾಗಿರತಕ್ಕಂಥ ಹೆಣ್ಮಕ್ಳು ಒಬ್ರು ಪ್ರತಿಯೊಬ್ಬರು ನಿರ್ಧಾರ ಮಾಡ್ಬೇಕು. ಹೌದು, ನಾನು ಹೋಗ್ತೀನಿ, ನಾನು ಮಾಡ್ತೀನಿ ಅನ್ನೋ ದಿಟ್ಟ ನಿರ್ಧಾರವನ್ನ ಮಾಡಿದ ದಿನ ಯಾರು ಸೋಲಲ್ಲ, ಪ್ರತಿಯೊಬ್ರು ಗೆಲ್ತಾರೆ. ನಾವು ಭಾರತದ ಪರ್ವ ಅಂತ ಮಾತಾಡುವಾಗ ಮತ್ತೊಂದು ಪರ್ವ ನಮ್ ಕಣ್ಣಿಗೆ ಕಾಣಿಸ್ಬೇಕು. ಯಾವ್ದು ಪರ್ವ ಅಂದ್ರೆ ಇದು, ಈ ಬದಲಾವಣೆಯ ಪರ್ವ. ಹೆಣ್ಮಕ್ಳು ಎಲ್ಲಾ ರಂಗಗಳಲ್ಲಿ ಹೇಗೆ, ಹಾಗೂ ರಾಜಕೀಯ ರಂಗದಲ್ಲಿ ಯುವಕರು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬಹಳ ಕಟಿಬದ್ಧವಾದಂತ ಒಂದು ಯುವ ಶಕ್ತಿಯಾಗಿ ನಿಂತ್ಕೊಳ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಎಸ್, ಒಂದು ಕರೆಯನ್ನ ತಗೊಂಡ್ಬಿಡ್ತೀನಿ. ವೀರಭದ್ರಯ್ಯನವರೇ ನಮಸ್ಕಾರ. ನಮಸ್ಕಾರ ಸರ್, ಮಾತಾಡಿ ಸರ್. ನಮಸ್ತೆ, ವಿರಾಜಪೇಟೆ ವೀರಭದ್ರಯ್ಯ ಬಿಡದಿಯಿಂದ ತುಂಬಾ ಧನ್ಯವಾದಗಳು. ಮಕ್ಕಳ ಬಗ್ಗೆ, ರಾಜಕೀಯದ ಬಗ್ಗೆ ಆಸಕ್ತಿ ಮೂಡಿಸ್ತಾ ಇದ್ದೀರಾ. ಎಸ್ ಸರ್. ತುಂಬಾ ಕೆಲಸಗಳಾಗ್ಬೇಕಾಗಿದೆ ಮಕ್ಕಳಿಂದ. ಮಕ್ಕಳುಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವೊಂದು ವಾತಾವರಣ ಸೃಷ್ಟಿ ಮಾಡ್ಬೇಕಾಗಿದೆ ಮಕ್ಕಳಿಗೆ. You know, every time I have to give a presentation, I struggle for hours and hours and sometimes days.
ವಾತಾವರಣ ಸೃಷ್ಟಿ ಮಾಡ್ಬೇಕಾಗಿದೆ ಮಕ್ಕಳಿಗೆ. ಈ ರಾಜಕೀಯದಲ್ಲಿ ಮಾತಾಡೋದಕ್ಕೆ ಅವಕಾಶಗಳಿರಲ್ಲ. ಯಾರೋ ಬರ್ತಾರೆ, ಒಂದ್ ಗುಂಪು ಸೇರಿಸ್ತಾರೆ, ಅಲ್ಲೇನೋ ಒಂದ್ ಮಾತಾಡ್ಬಿಡ್ತಾರೆ, ಹೊಟ್ಟೋಗ್ಬಿಡ್ತಾರೆ. ಆದ್ರೆ ಮಕ್ಕಳಿಗೆ ಮುಂದೆ ಬರೋದಕ್ಕೆ ವ್ಯವಸ್ಥೆಗಳು, ಪ್ರಶ್ನೆಗಳು, ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೆ ಒಂದು ವ್ಯವಸ್ಥೆ, ಒಂದು ಕಾರ್ಯಕ್ರಮದ ವೇದಿಕೆ ಬೇಕಾಗಿದೆ ಮಕ್ಕಳಿಗೆ. ಆ ವೇದಿಕೆನ ಸೃಷ್ಟಿ ಮಾಡೋದಕ್ಕೆ ಮೇಡಮ್ ಅವ್ರೇನ ಪ್ರಯತ್ನ ಮಾಡ್ತಾರ ಮಕ್ಕಳ ಬಗ್ಗೆ ಅಂತ ಕೇಳೋಣ ಅಂತ ಮೇಡಮ್. ಎಸ್, ಅದೇ ನಾವು ಈಗಾಗಲೇ ಬೇರೆ ಬೇರೆ ಕ್ಲಬ್ಗಳಿದೆ ನಿಮಗೆ, ಈಗಾಗಲೇ ಕೆಲಸ ಮಾಡಿರುವಂಥ ಕ್ಲಬ್ಬು ಅಥವಾ NCC, NSS ಅಥವಾ ಯೂತ್ ಕ್ಲಬ್, ಯೂತ್ ಬ್ಲಡ್ ಕ್ಲಬ್ ಇವೇನೇನೋ ಇದಾವೆ. ಆಮೇಲೆ ಇಕೋ ಕ್ಲಬ್ಗಳು. ಇದ್ರ ಆಚೆಗೆ ಏನಾದ್ರೂ ಹೊಸ ಆಲೋಚನೆ ಇದೆಯಾ ನಿಮ್ಗೆ ಅಂತ ಅವರು ವೀರಭದ್ರಯ್ಯನವರು? ಹೌದು, ಕ್ಲಬ್ಬೇ ಬೇಕು ಅಂತ ಇಲ್ಲ. ರಾಜ್ಯಶಾಸ್ತ್ರ ಅಂತ ನಮ್ಮಲ್ಲೇ ಒಂದು ಸಬ್ಜೆಕ್ಟ್ ಇರೋದ್ರಿಂದ ಮತ್ತೆ ಎಲ್ಲಾ ಕಾಲೇಜುಗಳಲ್ಲೂ ನಾವು ಅದನ್ನ ಕಾಣ್ತಾ ಹೋಗ್ತೀವಿ. ಸ್ಕೂಲ್ ಮಕ್ಕಳು ಅಂತ ಹೇಳಿದಾಗ ಸೋಷಿಯಲ್ ಸ್ಟಡೀಸ್. ಸೊ ಕಾಲೇಜಿನ ಆಡಳಿತ ಮಂಡಳಿಯೇನೆ ಅವರ ಅಲ್ಲಿರತಕ್ಕಂತ ಒಂದು ಸ್ಥಳೀಯ ಪ್ರತಿನಿಧಿಗಳನ್ನ ಕರೆದು ಆ ಮಕ್ಕಳೊಂದಿಗೆ ಇವತ್ತಿನ ದಿನ ಈ ಸಬ್ಜೆಕ್ಟ್ ಬಗ್ಗೆ ನಿಮ್ಮ ಮಕ್ಕಳೊಂದಿಗೆ ಬಂದ್ಬಿಟ್ಟು ಸಂವಾದವನ್ನ ಮಾಡಿ, ಅವ್ರ ಮಕ್ಕಳಲ್ಲಿ ಏನೋ ಒಂದು ಪ್ರಶ್ನೆ ಇರುತ್ತೆ, ಒಂದು ಕುತೂಹಲ ಇರುತ್ತೆ ಅಂತ ಇರುತ್ತೆ, ಅದಕ್ಕೆ ಸಂವಾದವನ್ನ ಮಾಡಿ ಅಂತ ಹೇಳಿ ವೇದಿಕೆಗಳನ್ನ ಅವರೇ ಸೃಷ್ಟಿ ಮಾಡ್ಕೊಡ್ಬಹುದು. ಸೊ ಇದು ಶೈಕ್ಷಣಿಕ ಇಂದಾನೆ, ಎಜುಕೇಶನ್ ಇಂದಾನೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ನಾವು ಸಹ ಲಿಟ್ರೇಟ್ ಮಾಡ್ತಾ ಹೋಗ್ತೀವಿ. ಪೊಲಿಟಿಕಲಿ ವಿ ಆಲ್ಸೋ ಲಿಟ್ರೇಟ್ ದೆಮ್. ಇಟ್ ಇಸ್ ನಾಟ್ ದಟ್ ನೀವು ಅಂದ್ಕೊಂಡಷ್ಟು ಇದು ಕಠಿಣನೂ ಅಲ್ಲ ಮತ್ತೆ ಹಾಗೂ ಅದಿನೂ ಅಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ. ದೇಶವನ್ನ ಕಟ್ಟತಕ್ಕಂಥದ್ರಲ್ಲಿ ನಿಮ್ದು ಒಂದು ಪಾತ್ರವೂ ಹೌದು. ಎಸ್, ಇವತ್ತು ಈ ಒಂದು ಗ್ಯಾಪ್ ಅನ್ನ ಫಿಲ್ ಮಾಡೋಕೆ ಬೇರೆ ಬೇರೆಯವರೆಲ್ಲ ಕೆಲಸ ಮಾಡ್ಬೇಕು, ಇಡೀ ಸಮಾಜ ಕೆಲಸ ಮಾಡ್ಬೇಕು. ಮಾಧ್ಯಮ ಎಲ್ಲರನ್ನು ಹಿಡಿದಿಡುವಂತ ಕಾಲಘಟ್ಟ, ಅದರಲ್ಲೂ ಸೋಷಿಯಲ್ ಮೀಡಿಯಾ. ಎಸ್, ಇದ್ರ ಪಾತ್ರ ಏನು ಈ ತರದ ಮೋಟಿವೇಶನ್ಗೆ? ನಾನು ಏನೇ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಹೇಳಿದ್ರು ಸಹ ನಾನು ಅದನ್ನ ತಲುಪಿಸತಕ್ಕಂತ ಕೆಲಸವನ್ನ ಮಾಡ್ಬೇಕು. ನಾನು ಎಲ್ಲರ ಹತ್ರನೂ ಹೋಗಿ ಇಂಡಿವಿಜುವಲ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ದಟ್ ಸೋಷಿಯಲ್ ಮೀಡಿಯಾ ಪ್ಲೇಸ್ ಅ ಸಿಗ್ನಿಫಿಕೆಂಟ್ ರೋಲ್ ಹಿಯರ್. ಸೊ ನಾವು ಏನೇ ಒಂದು ಮೆಸೇಜ್ ನ ಫಾರ್ವರ್ಡ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಪಾಸಿಟಿವ್ ಆಗಿರತಕ್ಕಂಥದ್ದು, ಕನ್ಸ್ಟ್ರಕ್ಟಿವ್ ಆಗಿರೋದು ಜನರ ಮನಸ್ಸನ್ನು ತಲುಪೋದಕ್ಕಿಂತ ನೆಗೆಟಿವಿಟಿ ಬೇಗ ಹರಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪಾಸಿಟಿವಿಟಿನ ಹರಡತಕ್ಕಂಥ ಪ್ರಯತ್ನವನ್ನ ಪಟ್ಟಾಗ, ಕನ್ಸ್ಟ್ರಕ್ಟಿವ್ ಆಗಿ ರೀತಿ ಮಾಡ್ತಾ ಇದೀವಿ ಎಲ್ಲರೂ ಬನ್ನಿ ಅಂತ ಹೇಳಿ ಒಂದು ಇನ್ಸ್ಪಿರೇಷನ್, ಮೋಟಿವೇಶನಲ್ ರೋಲ್ನ ಇದು ಪ್ಲೇ ಮಾಡಿದ್ರೆ ಈ ಕಾರ್ಯಕ್ರಮ ಎನಿಥಿಂಗ್ ಲೈಕ್ ಏನೇ ಒಂದು ತಗೊಳ್ಳಿರ್ಬೋದು, ನಾವು ಅದನ್ನ ಫುಲ್ಫಿಲ್ ಮಾಡಕ್ ಸಾಧ್ಯ ಆಗತ್ತೆ. ಎಸ್, ಅದು ಭಾರತ್ ಪರ್ವ ಇರಲಿ, ಗಣರಾಜ್ಯ ದಿನ ಇರಲಿ, ಸಂವಿಧಾನದ ಆಶಯಗಳನ್ನ ಈಡೇರಿಸುವಂಥದ್ದು ಅಥವಾ ಸಾಕಾರಗೊಳಿಸುವಂಥದ್ದಾಗ್ಲಿ, ಪ್ರತಿ ಹಂತದಲ್ಲೂ ಕೂಡ ಎಲ್ಲರ ಪಾತ್ರ. ನಾವು ಇಂಥವ್ರದ್ದು ಅಂತ ಹೇಳಿ ವರ್ಗೀಕರಣ ಮಾಡದೆ ಪ್ರತಿಯೊಬ್ಬರು ಕೂಡ ಈ ದೇಶ ನಂದು, ಈ ದೇಶದ ಒಕ್ಕೂಟ ವ್ಯವಸ್ಥೆನ ಕಾಪಾಡತಕ್ಕಂಥದ್ದು, ಈ ದೇಶದ ಸಂವಿಧಾನದ ಆಶಯಗಳನ್ನು ಎತ್ತಿಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತ ಮುಂದೆ ನಿಲ್ಬೇಕು. ನಿಮ್ದೇನಾದ್ರೂ ಕಿವಿ ಮಾತು? ಎಲ್ಲರೂ ಸಹ ನಾನು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ. ಇವತ್ತೊಂದು ದಿನಕ್ಕೆ ಮಾತ್ರ ಸೀಮಿತ ಅಲ್ಲ, ಅಥವಾ ರಿಪಬ್ಲಿಕ್ ಡೇಗೆ ಮಾತ್ರ ಸೀಮಿತ ಅಲ್ಲ. ಈ ಪ್ರತಿ 365 ದಿನವೂ ಸಹ ನಾವು ನಮ್ಮ ರಕ್ಷಕರನ್ನ, ನಾವು ಯಾರು ಕಾಡ್ತಾ ಇದ್ದಾರೆ ಯೋಧರನ್ನ, ಅವ್ರನ್ನ ನೆನೀತಾ ನಮ್ಮ ಕರ್ತವ್ಯವನ್ನು ಸಹ ಮಾಡ್ತಾ ದೇಶಕ್ಕಾಗಿ ನಮ್ಮ ಕೊಡುಗೆನೂ ಸಹ ಇರ್ಲಿ ಅಂತ ಹೇಳ್ತಾ ನನ್ನ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಓಕೆ, ಎಸ್, ನನಗೆ ಹಕ್ಕಿದೆ, ನನ್ನ ಕರ್ತವ್ಯ ಮಾಡಲ್ಲ ಅನ್ನೋದಕ್ಕೆ ಅಲ್ಲ, ಹಕ್ಕು ಮತ್ತು ಕರ್ತವ್ಯ ಎರಡನ್ನೂ ಕೂಡ ಪಾಲಿಸ್ತೀನಿ. ದೇಶಕ್ಕಾಗಿ ನಾನು ನನ್ನ ಬದುಕನ್ನು ಬಡಿಪಾಗಿಡ್ತೀನಿ. ಕೊನೆಯ ಮಾತು ಬಹಳ ಸುಂದರವಾದಂಥ ಮಾತು. ಈ ಮಾತಿನೊಂದಿಗೆ ಇವತ್ತಿನ ಈ ಹಲೋ ಗೆಳೆಯರೇ ಮಾತುಕತೆಯನ್ನು ಮುಕ್ತಾಯ ಮಾಡ್ತೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ಮುಂದಿನ ವಾರ ತಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೆ ನಮಸ್ಕಾರಗಳನ್ನ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ದೂರದರ್ಶನ ಚಂದನ, ನಿಮ್ಮ ಮಾಹಿತಿ, ಶಿಕ್ಷಣ ಮತ್ತು ಮನರಂಜನೆಗಾಗಿ. ಧನ್ಯವಾದಗಳು.